ಮದುವೆ ಮನೆಯಲ್ಲಿ ಎಲ್ಲಿಲ್ಲದ ಸಂಭ್ರಮ. ರಾತ್ರಿ ಸುಮುಹೂರ್ತಕ್ಕಾಗಿ ಎಲ್ಲರೂ ಕಾಯ್ತಿದ್ದ ಗಳಿಗೆ ಪುರೋಹಿತರು ಮನೆ ತುಂಬಿಸಿಕೊಳ್ಳುವ ಶಾಸ್ತ್ರವನ್ನ ಎಲ್ಲಾ ಮುಗಿಸಿ ಹೊರಟಿದ್ದರು. ಮದುಮಗ ಮದುಮಗಳು ಇಬ್ಬರಿಗೂ ಸಿಂಗಾರ ಮಾಡಲಾಗಿತ್ತು. ಶಾರದಾರವರಿಗೆ ಮಗನಿಗೆ ಮದುವೆಯಾಗಿದ್ದು ಅತ್ಯಂತ ಸಂತೋಷ ಸಂಭ್ರಮವನ್ನ ತಂದೊಡ್ಡಿತ್ತು. ಹೇಗೋ ತಮ್ಮ ಮುಪ್ಪಿನ ಕಾಲದಲ್ಲಿ ಮಗನ ಸಂತೋಷವನ್ನ ಕಾಣುವ ಗಳಿಗೆಗಳನ್ನ ನೆನಪಿಸಿಕೊಂಡು ಸಡಗರ ಪಡ್ತಾ ಇದ್ರು. ಯಾಕಂದ್ರೆ ಶಾರದಮ್ಮನವರ ಮಗನಿಗೆ 38 ವಯಸ್ಸಾದ್ರೂ ಮದುವೆ ಆಗಿರ್ಲಿಲ್ಲ. ಶ್ರುತನಿಗೆ ಅಮೆರಿಕದಲ್ಲಿ ಇದ್ದ ವಾಂಚಲ್ಯ ಭಾರತದಲ್ಲಿ ಇರಲಿಲ್ಲ. ಅವನು ಇಂಡಿಯಾಗೆ ಬಂದಾಗೆಲ್ಲ ಶಾರದಮ್ಮನವರಿಗೆ ಅವನ ಮದುವೆಯ ಬಗ್ಗೆ ಚಿಂತೆ ಹೆಚ್ಚಾಗಿದ್ದೇ ವಿನಃ ಒಂದೂ ದಿನವೂ ಕಮ್ಮಿಯಾಗಿ ಇರಲಿಲ್ಲ. ಆದರೆ ಶ್ರುತನಿಗೆ ಇದ್ಯಾವುದರ ಕಡೆಯೂ ಆಸಕ್ತಿಯೇ ಇರಲಿಲ್ಲ. ಆ ಕಾರಣ ಏನೆಂಬುದು ಶಾರದಮ್ಮನವರಿಗೂ ಗೊತ್ತಿಲ್ಲ. ತಾಯಿಯ ಬಲವಂತಕ್ಕಾಗಿ ಹೆಣ್ಣು ನೋಡುವ ಶಾಸ್ತ್ರವನ್ನ ಮಾಡಿದ್ದ. ಅದೃಷ್ಟವೋ ದುರಾದೃಷ್ಟವೋ ಅಂತೂ ನೋಡಿದ ಹುಡುಗಿ ಅವನನ್ನು ಒಪ್ಪಿಯಾಗಿತ್ತು. ಅವಳಿಗೂ 30ರ ಆಸುಪಾಸು. ಕಾಲೇಜಿನಲ್ಲಿ ಉಪನ್ಯಾಸಕಿಯಾಗಿದ್ದ ರಂಜಿತಾಳಿಗೆ ಮದುವೆ ಎಂದರೆ ಸಿಡಿದೇಳುತ್ತಿದ್ದಳು. ಮದುವೆ ಎಂಬುದು ಬಂಧನ ಎಂಬ ಅವಳ ಭಾವನೆಗಳಿಗೆ ಶ್ರುತನನ್ನ ನೋಡಿದ ಮೇಲೆ ಕಮ್ಮಿಯಾಗಿತ್ತು. ಯಾಕೆಂದ್ರೆ ಶ್ರುತ ನೋಡೋದು ಸ್ಫುರದ್ರೂಪಿ. ಅಮೆರಿಕಾದಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದವನು ಈಗ ಇಂಡಿಯಾದಲ್ಲೇ ಬಂದು ನೆಲೆಸಿದ್ದು ಇಬ್ಬರು ಒಬ್ಬರಿಗೊಬ್ಬರು ನೋಡಿದ ಕೂಡಲೇ ಒಪ್ಪಿಕೊಂಡಿದ್ರು. ಅವರಿಬ್ಬರ ಒಪ್ಪಿಗೆ ಮದುವೆ ಮಂಟಪದ ಈ ಸಡಗರಗಳಿಗೆಲ್ಲ ಕಾರಣ. ಅವರು ಒಬ್ಬರಿಗೊಬ್ಬರು ಹೆಚ್ಚು ಮಾತಾಡಿಕೊಂಡಿರಲಿಲ್ಲ. ಏಕೆಂದ್ರೆ ಮದುವೆಗೆ ಮುಂಚೆ ತಮ್ಮ ಭಾವನೆಗಳೆಲ್ಲ ಹಂಚಿಕೊಂಡ್ರೆ ಮದುವೆಯ ನಂತರ ಅವರಲ್ಲಿ ಮಾತುಗಳಿಗೆ ಏನು ಉಳಿದಿರುವುದಿಲ್ಲ ಎಂಬ ಭಾವನೆ ಇಬ್ಬರಲ್ಲೂ ಬೇರೂರಿತ್ತು. ಇಂದು ಅವರಿಬ್ಬರ ಮದುವೆಯ ಮೊದಲ ದಿನ. ರಂಜಿತಾ ಸಂತೋಷವಾಗಿ ರೂಮಿನಲ್ಲಿ ಬಂದಾಗ ಶ್ರುತ ಏನನ್ನೋ ಬರಿತಾ ಇದ್ದ. ರಂಜಿತಾ, ಏನಿದು ಇಷ್ಟೊತ್ತಲ್ಲಿ ಬರಿತಾ ಇದ್ದೀರಲ್ಲ ಎಂದು ಕೇಳಿದಳು. ನನಗೆ ಪ್ರತಿನಿತ್ಯ ಡೈರಿ ಬರೆಯುವ ಅಭ್ಯಾಸವಿದೆ ಎಂದು ಶ್ರುತ ಹೇಳಿದ. ಅದು ಅವಳಿಗೆ ಅಸಹನೆ ಉಂಟು ಮಾಡಿತ್ತು. ಡೈರಿ ಬರೆದು ಸಾಧಿಸುವುದಾದ್ರೂ ಏನಿದೆ ಎಂಬುದು ಅವಳ ಭಾವನೆ. ಆದರೆ ಪ್ರತಿನಿತ್ಯ ಎಷ್ಟೇ ಹೊತ್ತಾದ್ರೂ ಅಂದಿನ ಚಟುವಟಿಕೆಗಳನ್ನೆಲ್ಲ ಅವನು ಡೈರಿಯಲ್ಲಿ ಬರೆದೇ ಮಲಗ್ತಿರ್ಲಿಲ್ಲ. ಅವಳಿಗೂ ಒಮ್ಮೆ ಅವನ ಡೈರಿಯನ್ನ ನೋಡಬೇಕು ಎಂಬ ಚಿಕ್ಕದಾದ ಕುತೂಹಲ ಉಂಟಾಗಿತ್ತು. ಒಮ್ಮೆ ಬಾಯ್ ಬಿಟ್ಟು ಕೇಳಿಯೇ ಬಿಟ್ಟಳು. ಆದರೆ ಅವಳು ನಿರೀಕ್ಷಿಸಿದ ರೀತಿಯಲ್ಲಿ ಅವನು ಡೈರಿಯನ್ನ ಅವಳಿಗೆ ಕೊಡ್ಲಿಲ್ಲ. ಅದು ನನ್ನ ಸ್ವಂತ ವಿಷಯ ಎಂದು ಹೇಳಿದವನಿಗೆ, ಇನ್ನು ನಾನು ನಿಮ್ಮವಳೇ ಆದ್ಮೇಲೆ ಅದರಲ್ಲೇನು ಪರ್ಸನಲ್ ಎಂಬುದಿದೆ ಎಂದಳು. ಅವನಿಗೆ ಅದು ಇಷ್ಟವಾಗಿಲ್ಲವೆಂದು ಅವನ ನಡವಳಿಕೆಯಲ್ಲಿ ಗೊತ್ತಾಗ್ತಿತ್ತು. ಅವಳ ಪಟ್ಟು ಬಿಡದ ಹಠ ಅವನಿಗೆ ಬೇಸರ ತರಿಸಿತ್ತು. ಇಷ್ಟಕ್ಕೆ ಬಿಡದ ನೀನು ಮುಂದೆ ಎಂತಹ ವಿಷಯಗಳನ್ನ ಬಿಡಲಾರೆ ಎಂದು ಈಗಲೇ ಗೊತ್ತಾಗ್ತಿದೆ ಎಂದ. ಅಷ್ಟೇ ಹೇಳಿದ್ದು ಅವಳಿಗೆ ಅವಮಾನವಾದಂತಾಯ್ತು. ಇಷ್ಟಕ್ಕೆಲ್ಲ ನೀವು ಇಷ್ಟೊಂದು ಬೇಸರಿಸುವ ಅಗತ್ಯವೇ ಇಲ್ಲ ಎಂದು ಖಾರವಾಗಿ ನುಡಿದಳು. ಇಷ್ಟು ಸಣ್ಣ ವಿಷಯ ದೊಡ್ಡ ಚರ್ಚೆಗೆ ನಾಂದಿಯಾಗಿತ್ತು. ಒಬ್ಬರಿಗೊಬ್ಬರು ಸೋಲನ್ನ ಒಪ್ಪಿಕೊಳ್ಳುವ ಮನಸ್ಥಿತಿ ಅವರಿಬ್ಬರಿಗೂ ಇರಲಿಲ್ಲ. ಈ ಮಧ್ಯೆ ಶಾರದಮ್ಮನವರಿಗೆ ಶ್ರುತನನ್ನ ಏನೋ ಕೇಳಬೇಕೆನ್ನುವ ಕಾರಣ ಬೇರೆ ಬಂದಿತ್ತು. ಪ್ರತಿಯೊಂದು ಜವಾಬ್ದಾರಿಯನ್ನ ಶ್ರುತನೇ ವಹಿಸಿಕೊಂಡಿದ್ದ. ರಂಜಿತಾಳಿಗೆ ಬೇಸರ ಮಾಡಿಕೊಳ್ಳಲು ಮತ್ತೊಂದು ಕಾರಣವೂ ಸಿಕ್ಕಿತ್ತು. ಅವರು ಬಾಗಿಲು ತಟ್ಟಿದ್ದು ಇವಳ ಅಸಹನೆ ಎಲ್ಲೇ ಮೆರಿತು. ಪರಿಜ್ಞಾನವಿಲ್ಲದೆ ಬಾಗಿಲು ತಟ್ಟುವ ಪ್ರಮೇಯ ಇವರಿಗೇಕೆ ಎಂದು ಶ್ರುತನಿಗೆ ಕೇಳುವ ಹಾಗೆ ಸಿಡುಕಿದ್ದಳು. ಶ್ರುತನಿಗೆ ಏನು ಹೇಳ್ಬೇಕೆಂದೇ ತೋಚದೆ ತಾಯಿಗೆ ಬಾಗಿಲು ತೆಗೆದು ಒಳ ಬರಲು ಹೇಳಿದ್ದ. ಪಾಪ ಶಾರದಮ್ಮನವರು ಬಂದ ವಿಷಯ ಹೇಳಿ ಹೊರಡಲು ಬಾಗಿಲ ಬಳಿ ಬಂದಿದ್ರು. ಶ್ರುತ ರಂಜಿತಾಳಿಗೆ 1 ನಿಮಿಷ ಹೊರಗೋಗಿ ಬರುತ್ತೇನೆ ಇರು ಎಂದು ಹೇಳಿ ಅಮ್ಮನ ಜೊತೆ ಹೊರಗೆ ಬಂದಿದ್ದ. ಮದುವೆಗಾಗಿ ಬಂದಿದ್ದವರ ಪೈಕಿ ಒಬ್ಬರು ಹೃದಯಾಘಾತವಾಗಿ ತುಂಬಾ ಚಿಂತಾಜನಕ ಸ್ಥಿತಿಯಲ್ಲಿ ಇದ್ರು. ಮದುವೆಗೆ ಬಂದಿದ್ದ ನೆಂಟರೆಲ್ಲರೂ ಸುಮಾರು ಜನ ಮನೆಗೆ ಹೊರಟೋಗಿದ್ರು. ಅಲ್ಲಿದ್ದವರಲ್ಲಿ ಕೆಲವರು ವಯಸ್ಸಾದವರು. ಶ್ರುತ ಹೆಚ್ಚಿಗೆ ಯಾರನ್ನೂ ಮದುವೆಗೆ ಕರೆದಿರಲಿಲ್ಲ. ಹೆಚ್ಚು ಜನರು ಊಟ ಮುಗಿಸಿ ಹೊರಟಿದ್ದರು. ಶ್ರುತ ತಾನೇ ಪಕ್ಕದಲ್ಲಿದ್ದ ಆಸ್ಪತ್ರೆಗೆ ಅವರನ್ನ ಕರೆದುಕೊಂಡು ಹೊರಟಿದ್ದ. ಹೇಗಾದ್ರೂ ಮಾಡಿ ಅವರನ್ನ ಕಾಪಾಡಬೇಕೆಂದು ಶ್ರುತ ಚಡ್ಪಡಿಸ್ತಿದ್ದ. ಇದಾವುದರ ಪರಿವೆಯೂ ಇಲ್ಲದೆ ರಂಜಿತಾ ಅವನಿಗಾಗಿ ಕಾದು ಕಾದು ಅವನ ಮೇಲೆ ಕೋಪಿಸಿಕೊಂಡು ರೂಮಿನ ಬಾಗಿಲು ಹಾಕಿಕೊಂಡು ಮಲಗಿದ್ದಳು. ಇತ್ತ ಶ್ರುತ ಆಸ್ಪತ್ರೆಯಲ್ಲಿ ಅವರಿಗೆ ಸರಿಯಾದ ಸಮಯದಲ್ಲಿ ಚಿಕಿತ್ಸೆಗೆ ಕರೆ ತಂದುದರ ಪರಿಣಾಮ ಅವರ ಜೀವಕ್ಕೆ ಅಪಾಯವೇನೂ ಇಲ್ಲವೆಂದು ಡಾಕ್ಟರ್ ಹೇಳಿದ ಮೇಲೆ ಛತ್ರಕ್ಕೆ ತಿರುಗಿ ಬಂದಿದ್ದ. ಮದುವೆ ಮನೆಯಲ್ಲಿ ಎಲ್ಲರೂ ಅವನನ್ನ ಹೊಗಳುವವರೇ. ಆದರೆ ಶ್ರುತ ಎಷ್ಟು ಬಾರಿ ಬಾಗಿಲು ತಟ್ಟಿದ್ರೂ ರಂಜಿತಾ ಬಾಗಿಲು ತೆಗೆಲೇ ಇಲ್ಲ. ಅವನಿಗೂ ಸಾಕಾಗಿ ಎಲ್ಲರ ಮುಂದೆಯೂ ಅವಮಾನವಾಗಬಾರದೆಂದು ಬೇರೆ ರೂಮಿನಲ್ಲಿ ಮಲಗಿದ್ದ. ಇದಾವುದು ಗೊತ್ತಿರದ ಶಾರದಮ್ಮ ನೆಂಟರ ಜೊತೆ ಹರಟೆ ಹೊಡೆಯುತ್ತಾ ಮಲಗಿದ್ರು. ಶ್ರುತ ರಾತ್ರಿ ಎಲ್ಲ ನಿದ್ದೆ ಮಾಡಿರಲಿಲ್ಲ. ಶ್ರುತ ರಂಜಿತಾಳನ್ನ ಎಬ್ಬಿಸಲು ರೂಮ್ಗೆ ಹೋದ. ಬಾಗಿಲು ಬಡಿಯಲು ಕೈ ಎತ್ತಿದ್ದ. ಶ್ರುತ ತುಂಬಾ ಸಂಸ್ಕಾರವಂತ. ತಟ್ಟಲು ನೀಡಿದ ಕೈ ಹಾಗೆಯೇ ಇತ್ತು. ಬಾಗಿಲು ಮುಟ್ಟಿದೊಡನೆ ಬಾಗಿಲು ತೆಗೆದಿತ್ತು. ಬಾತ್ರೂಮ್ಗೆ ಏನಾದ್ರೂ ಹೋಗಿರ್ಬಹುದೆಂದು ಅವಳನ್ನ ಮೆಲ್ಲನೆ ಕೂಗಿದ. ಆದರೆ ರಂಜಿತಾಳ ಧ್ವನಿ ಕೇಳಲಿಲ್ಲ. ಆಗ ಅವನು ಗಾಬರಿಯಿಂದ ರೂಮಿನಲ್ಲಿ ಹುಡುಕಿದ್ರು ಕೂಡ ಬಾತ್ರೂಮ್ನಲ್ಲೂ ಕೂಡ ಇರಲಿಲ್ಲ. ಹೊರಗೆ ಬಂದಿರಬಹುದೆಂದು ರೂಮಿನಿಂದ ಹೊರಗೆ ಬಂದವನಿಗೆ ಅವನ ಸ್ನೇಹಿತ ಪವನ್ ರಂಜಿತಾ ಕಾರಿನಲ್ಲಿ ಅವರ ತಂದೆಯ ಜೊತೆ ಕುಳಿತಿದ್ದಾರೆ, ಹೋಗು ಎಂದ. ಶ್ರುತ ಗಾಬರಿಯಾಗಿ ಹೊರಗೆ ಓಡಿ ಬಂದ. ಯಾರಿಗೂ ವಿಷಯ ತಿಳಿಸುವುದು ಅವನಿಗೂ ಇಷ್ಟವಿರಲಿಲ್ಲ. ಕಾರಿನಲ್ಲಿ ಅಪ್ಪ ಅಮ್ಮನ ಜೊತೆ ಹೋಗುತ್ತಿದ್ದ ರಂಜಿತಾ ಒಂದು ಮಾತು ಅವನಿಗೆ ಹೇಳದೆ ಹೊರಟಿದ್ದಳು. ಶ್ರುತ ನಿನಗೆ ಏನು ಮಾಡ್ಬೇಕೆಂದೇ ತೋಚದೆ ಹಾಗೆ ರೂಮ್ ನಲ್ಲಿ ಬಂದು ಮಂಚದ ಮೇಲೆ ಕುಸಿದಿದ್ದ. ಅವನನ್ನ ಹುಡುಕಿಕೊಂಡು ಬಂದ ಪವನ್ ತಾನೇ ರಂಜಿತಾಳ ಮನೆಗೋಗಿ ಅದೇನ್ ನಡೀತಿದೆ ಎಂದು ಕೇಳಿ ಬರುತ್ತೇನೆಂದು ಹೊರಟ. ಮಗ ಮತ್ತು ಸೊಸೆಯನ್ನ ಎಬ್ಬಿಸಲು ರೂಮಿಗೆ ಬಂದ ಶಾರದಮ್ಮನವರಿಗೆ ಮಗ ಮಾತ್ರ ಕುಳಿತಿದ್ದು ಕಾಣಿಸಿತು. ರಂಜಿತಾ ಬಾತ್ರೂಮ್ ನಲ್ಲಿ ಇರಬಹುದು ಅಂತ ಅನ್ಕೊಂಡ್ರು. ರಾತ್ರಿ ನಿದ್ದೆ ಬಂತ ಎಂದು ಕೇಳಲು ಕೂಡ ಅವರಿಗೆ ಸಂಕೋಚವಾಗಿತ್ತು.
ಆದರೆ ಮಗನ ಮುಖ ನೋಡಿದ್ರೆ ಅವರಿಗೆ ಹಿಂದೆಂದೂ ಇರದ ಮತ್ತು ಎಂದೂ ಅವನ ಈ ರೀತಿಯ ಸಪ್ಪೆ ಮುಖ ನೋಡದ ಶಾರದಮ್ಮನವರಿಗೆ ಇಲ್ಲಿ ಏನು ನಡೀತಿದೆ ಎಂಬುದು ಮಾತ್ರ ಗೊತ್ತಾಗಿತ್ತು. ಅವರ ಬೆಂಬಿಡದ ಪ್ರಶ್ನೆಗಳಿಗೆಲ್ಲ ಶ್ರುತ ಉತ್ತರಿಸಲು ಅಸಹಾಯಕನಾಗಿದ್ದ. ಅಷ್ಟರಲ್ಲಾಗ್ಲೇ ಪವನ್ ಪಕ್ಕದಲ್ಲೇ ಇದ್ದ ರಂಜಿತಾಳ ಮನೆಗೆ ಹೋಗಿ ಬಂದಿದ್ದ. ಅವರ ಮನೆಯವರು ರಂಜಿತಾ ಇನ್ನು ನಿಮ್ಮ ಮನೆಗೆ ಬರುವುದಿಲ್ವಂತೆ ಎಂದು ಮಾತ್ರ ಉತ್ತರಿಸಿದ್ರು. ಇನ್ನೇನು ಅವರು ಹೇಳಿಲ್ಲ. ಬೇಕಾದ್ರೆ ನೀನೇ ಹೋಗಿ ಅದೇನೆಂದು ಕೇಳು ಎಂದು ಸ್ವತಃ ಶ್ರುತನಿಗೆ ಹೇಳಿದ್ದ. ಶ್ರುತ ನೇರವಾಗಿ ರಂಜಿತಾಳ ಮನೆಗೆ ಲಘು ಬಗೆಯಿಂದ ಹೋದ. ಮನೆಗೆ ಬಂದ ಅಳಿಯನನ್ನ ರಂಜಿತಾಳ ತಂದೆ ಯಾರನ್ನೋ ಬರಮಾಡಿಕೊಂಡಂತೆ ಕರೆದು ಒಳಗೆ ಕೂರಿಸಿದ್ರು. ಶ್ರುತ ಅವರಿಗೆ ಅಳಿಯ ಎಂಬ ಪರಿಜ್ಞಾನವೂ ಇಲ್ಲದಂತೆ ಅವರು ನಡೆದುಕೊಂಡಿದ್ರು. ಶ್ರುತ ಹೋಗಿ 10 ನಿಮಿಷದ ನಂತರ ರಂಜಿತಾ ಆಗ ತಾನೇ ಸ್ನಾನ ಮಾಡಿ ಬಂದಿದ್ದಳು. ಯಾಕೆ ಈ ರೀತಿ ನಡೆದುಕೊಳ್ತಿದ್ದೀರಾ ಎಂದು ಶ್ರುತ ನೇರವಾಗಿಯೇ ಕೇಳಿದ್ದ. ನಾನು ನಿಮ್ಮ ಮನೆಗೆ ಬರುವುದಿಲ್ಲ. ನಾನೇನಾದ್ರೂ ನಿಮ್ಗೆ ಬೇಕೆ ಅನ್ಸಿದ್ರೆ ನೀವೇ ಇಲ್ಲಿ ಬಂದು ಇರಬಹುದು. ನಿನ್ನೆ ಒಂದೇ ದಿನದಲ್ಲಿ ನೀವು ಮತ್ತು ನಿಮ್ಮ ತಾಯಿ ಏನೆಂದು ನಾನು ತಿಳಿದುಕೊಂಡಿದ್ದೇನೆ. ನಾನು ಅಲ್ಲಿಗೆ ಬರುವ ಅವಶ್ಯಕತೆ ನನಗೆ ಕಾಣ್ತಿಲ್ಲ. ಅದು ಅಲ್ಲದೆ ನಾನು ನಿಮ್ಮ ಡೈರಿಯನ್ನ ಓದಿರುವೆ. ಆದಷ್ಟು ಬೇಗ ನಿಮ್ಗೆ ಡೈವರ್ಸ್ ನೀಡಲು ಇಚ್ಛಿಸುತ್ತೇನೆ ಎಂದಳು. ಮದುವೆ ಆದ ಮೊದಲ ದಿನವೇ ಡೈವರ್ಸ್ ನೀಡುತ್ತೇನೆ ಎನ್ನುವ ಹೆಣ್ಣು ಇವಳೇ ಪ್ರಪಂಚದಲ್ಲಿ ಮೊದಲಿರಬೇಕು ಎಂದ್ಕೊಂಡ. ಇದೆಲ್ಲ ಕೇಳಿ ಅವನಿಗೆ ಆಘಾತವಾಯ್ತು. ಏನು ನಡೆಯುತ್ತಿದೆ ಎಂಬುದು ಕೂಡ ಅವನಿಂದ ಜೀರ್ಣಿಸಿಕೊಳ್ಳಲು ಆಗದಂತಹ ಸ್ಥಿತಿ. ಅಷ್ಟು ಹೇಳಿ ಅವಳು ಒಳಗೆ ಹೋಗಿದ್ದಳು. ರಂಜಿತಾಳ ತಂದೆ ಬಂದವರೇ, ಶ್ರುತ, ನಾನು ನನ್ನ ಮಗಳನ್ನ ಅತ್ಯಂತ ಪ್ರೀತಿಯಿಂದ ಬೆಳೆಸಿದ್ದೇನೆ. ಅವಳಿಗೆ ಒಂದೇ ಒಂದು ದಿನವೂ ನನ್ನಿಂದ ನೋವಾಗಬಾರದು ಎಂಬ ಉದ್ದೇಶ ನನಗೆ. ಅವಳು ಇಷ್ಟಪಟ್ಟಿದ್ದು ಬೇಡವೆಂದಿದ್ದ ಅವಳಿಗೆ ಏನ್ ಬೇಕೋ ಅದನ್ನೇ ನಾನು ನೆರವೇರಿಸುತ್ತಾ ಬಂದಿದ್ದೇನೆ. ಆದ್ದರಿಂದ ಅವಳು ಹೆಚ್ಚಿಗೆ ವಿರುದ್ಧವಾಗಿ ನಾನು ಎಂದಿಗೂ ಕೂಡ ನಡೆದುಕೊಳ್ಳಲಾರೆ. ಸ್ವಲ್ಪ ದಿನಗಳು ಇವಳಿಗಾಗಿ ಮೀಸಲಿಡಿ. ಅಷ್ಟೊತ್ತಿಗೆ ಇವಳಿಗೆ ಏನಾದರೂ ನಿಮ್ಮ ಜೊತೆ ಬದುಕಬೇಕು ಎನಿಸಿದ್ರೆ ಕಳಿಸ್ಕೊಡ್ತೀನಿ ಎಂದು ಹೇಳಿ ಅಳಿಯನಿಗೆ ಮನಸ್ಸು ನೋವಾಗುತ್ತದೆ ಎಂಬ ಸ್ವಲ್ಪ ಜ್ಞಾನವೂ ಇಲ್ಲದೆ ಹೊರ ನಡೆದಿದ್ದರು. ರಂಜಿತಾ ಸುಬ್ರಹ್ಮಣ್ಯ ಮತ್ತು ಅಮುತಾರವರ ಏಕಮಾತ್ರ ಪುತ್ರಿ. ಚಿಕ್ಕಂದಿನಿಂದ ಒಬ್ಬಳೆ ಮಗಳೆಂದು ಅತ್ಯಂತ ಪ್ರೀತಿಯಿಂದ ಸಾಕಿ ಸಲಹಿದ್ರು. ರಂಜಿತಾ ಹುಟ್ಟಿದ ಹರಭ್ಯ ಸುಬ್ರಹ್ಮಣ್ಯ ಅವರ ಅದೃಷ್ಟ ಕುಲಾಯಿಸಿತು. ಮಗಳನ್ನ ಅವರು ಎಲ್ಲಿ ಬಿಟ್ಟರು ಅವರಿಗೆ ಸಾಲದು. ಅವಳ ಇಷ್ಟ ಅನಿಷ್ಟಗಳು ಏನೆಂದು ಕೇಳುವ ಮುಂಚೆಯೇ ಅವಳು ಕೇಳುವುದನ್ನೆಲ್ಲ ಅವಳ ಮುಂದಿಡ್ತಾ ಇದ್ರು. ಅವಳ ಹಠ ಸ್ವಭಾವ, ಅಹಂ ಎಲ್ಲಾ ಸಮುದಾಯದವರು ಖಂಡಿಸಿದಾಗ್ಲೆಲ್ಲ ಸುಬ್ರಹ್ಮಣ್ಯರವರು ಇರುವ ಒಬ್ಬಳೆ ಮಗಳನ್ನ ಕಣ್ಣಾಗಿ ನೋಡಿಕೊಳ್ತಾ ಇದ್ರು. ಯಾವುದೇ ಕಾರಣಕ್ಕೂ ಅವಳಿಗೆ ನೋವಾಗಬಾರದು ಎಂದು ಹೆಂಡತಿಗೆ ಕೂಡ ಕಂಡೀಷನ್ ಹಾಕಿದ್ರು. ಎಂದಾದರೂ ಒಂದು ದಿನ ಅವಳಿಗೆ ಕಷ್ಟ ಬಂದಾಗ ಅಳುವ ಬದಲು ಈಗಿನಿಂದಲೇ ಮಗಳನ್ನ ತಿದ್ದುವ ಪ್ರಯತ್ನ ಮಾಡಿ ಎಂದು ಎಷ್ಟು ಹೇಳಿದ್ರು ಅವರು ಕೇಳ್ತಾನೆ ಇರಲಿಲ್ಲ. ಶ್ರುತ ಅಂತಹ ಒಳ್ಳೆ ಅಳಿಯ ಸಿಕ್ಕಿದ್ರು ಕೂಡ ರಂಜಿತಾಳಿಗೆ ಅವನನ್ನ ಕಾಪಾಡಿಕೊಳ್ಳಲು ಆಗ್ತಾ ಇಲ್ವಲ್ಲ ಎಂದು ಅಮುದಾರವರ ತಾಯಿ ಹೃದಯ ಅಳುತ್ತಿತ್ತು. ಇಂತಹ ಒಳ್ಳೆ ಅಳಿಯನಿಗೆ ಇಷ್ಟೊಂದು ಮನಸ್ಸು ನೋವು ಮಾಡುವುದು ಅವರಿಗೆ ಸುತಾರಾಮ್ ಇಷ್ಟವಿರಲಿಲ್ಲ. ಮಗಳು ಮತ್ತು ತನ್ನ ಗಂಡ ಈ ರೀತಿ ಅಳಿಯನನ್ನ ನಡೆಸಿಕೊಳ್ತಾ ಇರುವುದು ಒಂದು ಚೂರು ಸರಿ ಕಾಣಲಿಲ್ಲ. ಇಬ್ಬರೂ ತಮಗೆ ಏನು ಸಂಬಂಧವೇ ಇಲ್ಲವೇನೋ ಎಂಬಂತೆ ಎದ್ದು ಹೋಗಿದ್ರು. ಆದರೆ ಅಮುದಾರವರು ಮಾತ್ರ ಅಳಿಯನ್ನ ಕೈ ಹಿಡಿದು ಸಹನೆಯಿಂದ ಇರಿ, ಸಮಯ ಬಂದೇ ಬರುತ್ತದೆ, ಅವಳೇ ನಿಮ್ಮನ್ನ ಹುಡುಕಿಕೊಂಡು ಬರುತ್ತಾಳೆ. ಅಲ್ಲಿಯವರೆಗೂ ನನಗಾಗಿ ಮತ್ತು ನಿಮ್ಮ ತಾಯಿಗಾಗಿ ನೀವು ಸ್ವಲ್ಪ ಸಮಯವನ್ನ ನೀಡಲೇಬೇಕು ಎಂದು ಪಾಪ ಗೋಗರಿತಾ ಇದ್ರು. ಶ್ರುತನಿಗೆ ಅಲ್ಲಿ ನಿಲ್ಲಲು ಒಂದು ಕ್ಷಣವೂ ಮನಸ್ಸಾಗ್ಲಿಲ್ಲ. ಏನೋ ಕಳೆದುಕೊಂಡ ರೀತಿಯಲ್ಲಿ ಅವನು ಮದುವೆಯ ಮಂಟಪಕ್ಕೆ ಒಂಟಿಯಾಗಿ ಅದೇಗ್ ಬಂದನೆಂದು ಅವನಿಗೆ ತಿಳಿದಿಲ್ಲ. ಶ್ರುತನ ಡೈರಿಯಲ್ಲಿ ಅವನು ತನ್ನ ಎಲ್ಲಾ ಭಾವನೆಗಳನ್ನ ಅದರಲ್ಲಿ ಹಂಚಿಕೊಳ್ತಾ ಇದ್ದ. ಹಾಗೆಯೇ ಅವನು ಕುಳಿತು ತಾನು ಡೈರಿಯಲ್ಲಿ ಏನು ಬರೆದಿದ್ದೇನೆ ಎಂದು ಪುಟಗಳನ್ನ ತಿರುವಿ ಹಾಕ್ತಿದ್ದ. ಅವನಿಗೆ ಗೊತ್ತಿದ್ದ ವಿಷಯಗಳಲ್ಲಿ ಕೆಲವು ಅವನು ಅಮೆರಿಕಾದಲ್ಲಿ ಮಾಡ್ತಾ ಇದ್ದ ಬಿಸ್ನೆಸ್ ಲಾಸ್ ಆಗಿ ಇಂಡಿಯಾಗೆ ಬಂದು ಸಾಧಾರಣವಾಗಿ ಜೀವನ ನಡೆಸ್ತಾ ಇದ್ದ. ತನ್ನ ತಾಯಿಗೆ ಯಾವುದೇ ಕಾರಣಕ್ಕೂ ಈ ವಿಷಯವನ್ನು ಹೇಳದೆ ಯಾವುದಕ್ಕೂ ಕೊರತೆ ಇಲ್ಲ ಎಂಬಂತೆ ನಡೆದುಕೊಂಡಿದ್ದ. ಮಗ ಅಮೆರಿಕಾದಲ್ಲಿ ತುಂಬಾ ದುಡ್ಡು ಮಾಡಿದ್ದಾನೆ, ಆದರೆ ಇಲ್ಲಿ ಸರಳ ಜೀವನ ಮಾಡ್ತಿದ್ದಾನೆ ಎಂದಷ್ಟೇ ಅವರು ತಿಳಿದುಕೊಂಡಿದ್ರು. ರಂಜಿತಾ ಅಮೆರಿಕಾದಲ್ಲಿ ಹೆಚ್ಚು ಸಂಪಾದನೆ ಮಾಡಿದ್ದಾನೆ ಎಂಬ ಕಾರಣಕ್ಕೆ ಅವನನ್ನ ಮದುವೆ ಆಗಲು ಒಪ್ಪಿಗೆ ನೀಡಿದ್ದಳು. ಶ್ರುತ ಇದನ್ನೆಲ್ಲ ಅವಳ ಬಳಿ ಎಂದು ಚರ್ಚೆ ಮಾಡಿರಲಿಲ್ಲ. ಗಂಡು ಹೆಣ್ಣು ನೋಡಿದ ತಕ್ಷಣ ಒಪ್ಪಿಗೆಯನ್ನ ನೀಡಿದ್ರಷ್ಟೇ. ರಂಜಿತಾ ಆ ಕ್ಷಣಗಳಲ್ಲಿ ಶ್ರುತನನ್ನ ಏನು ಕೇಳಿರಲಿಲ್ಲ. ತನ್ನ ಬಗ್ಗೆ ಎಲ್ಲ ತಿಳಿದೇ ಮದುವೆಗೆ ಒಪ್ಕೊಂಡಿದ್ದಾಳೆ ಅಂದ್ಕೊಂಡಿದ್ದ. ಎಂದೂ ನೇರವಾಗಿ ಈ ವಿಷಯವಾಗಿ ಒಬ್ಬರಿಗೊಬ್ಬರು ಮಾತಾಡಿಯೂ ಇರಲಿಲ್ಲ. ಶ್ರುತ ಅಮೆರಿಕಾದಲ್ಲಿ ಹಾಕಿದ್ದ ಬಂಡವಾಳವೆಲ್ಲ ಮೋಸದಿಂದ ಹಾಳು ಮಾಡ್ಕೊಂಡಿದ್ದ. ಆದರೆ ಒಂದು ಸಂಸಾರ ಚೆನ್ನಾಗಿ ನಡೆಯಲು ಬೇಕಾದಷ್ಟು ಸಂಪಾದನೆಯನ್ನ ಅವನು ಮಾಡಿದ್ದ. ಇಂಡಿಯಾದಲ್ಲಿ ಈಗ ತಾನೇ ಬಂದಿದ್ರು ಅವನು ಬಿಸ್ನೆಸ್ ನಲ್ಲಿ ದಿನ ದಿನ ಇಂಪ್ರೂವ್ ಆಗ್ತಿದ್ದ. ಬೆಂಗಳೂರಿನಂತಹ ನಗರದಲ್ಲಿ ಅವನ ಬುದ್ಧಿವಂತಿಕೆಗೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳೆಯಲು ಪ್ರೋತ್ಸಾಹ, ಸಂದರ್ಭ ಎರಡೂ ಸಿಕ್ಕಿತ್ತು. ಅಷ್ಟರಾಗಲೇ ಶ್ರುತ ಮದುವೆಗೆ ಒಪ್ಪಿಗೆ ನೀಡಿದ್ರಿಂದ ರಂಜಿತಾಳಿಗೆ ತನ್ನ ಬಗ್ಗೆ ಹೆಚ್ಚಿಗೆ ಏನು ಹೇಳಿರಲಿಲ್ಲ. ಮದುವೆ ದಿನವೇ ಹೆಂಡತಿ ಈ ರೀತಿ ತಾಯಿಯನ್ನ ಬಿಟ್ಟು ಬಾ ಎಂದು ಹೇಳುವ ಮನಸ್ಥಿತಿ ಅವಳಿಗೆ ಹೇಗಾದ್ರೂ ಬಂತು ಎಂದು ಯೋಚಿಸ್ತಾ ಇದ್ದ. ತನ್ನ ತಾಯಿಗಾಗಿ ಮರುಗ್ತಿದ್ದ. ಪಾಪ, ಇಂದು ಬಂದ ಅವಳ ಹಿಂದೆ ಹೋಗುವ ಬದಲು ತನಗಾಗಿ ಇಷ್ಟು ವರ್ಷ ಕಷ್ಟಪಟ್ಟ ತಾಯಿಯನ್ನ ನೋಡಿಕೊಳ್ಳುವುದೇ ಮಗನ ಪರಮ ಧರ್ಮ ಎಂದು ತಿಳಿದು ಇನ್ನು ರಂಜಿತಾಳ ಬಗ್ಗೆ ಯೋಚಿಸುವುದು ಅನವಶ್ಯಕ. ಮುಂದೆ ಆಗುವುದನ್ನ ನೋಡೋಣ ಎಂದು ಪ್ರತಿಯೊಂದು ಕೆಲಸವನ್ನ ತಾನೇ ಮುಂದೆ ನಿಂತು ಅಮ್ಮನನ್ನ ಕರೆದುಕೊಂಡು ಮನೆಗೆ ಮರಳಿದ್ದ.
ಶಾರದಮ್ಮನವರ ಕಣ್ಣೀರು ಇನ್ನೂ ನಿಂತಿರಲಿಲ್ಲ. ಮದುವೆಯಾಗಿ ಮಗ ಸೊಸೆಯನ್ನ ಮನೆ ತುಂಬಿಸಿಕೊಳ್ಳುವ ಶಾಸ್ತ್ರ ಮಾಡುವ ಬದಲು ಈ ರೀತಿ ಭಾರವಾದ ಹೃದಯಗಳನ್ನ ಒತ್ತು ಬಂದಿದ್ದ ಅವರಿಗೆ ತುಂಬಾ ಆಘಾತವಾಗಿತ್ತು. ತನ್ನಿಂದ ಏನು ಸಾಧ್ಯವೋ ಅದನ್ನಾದ್ರೂ ಮಾಡೋಣ ಎಂದ್ರೆ ಮಗ ಬೇಡ ಎಂದು ಹಠ ಹಿಡಿದಿದ್ದಾನೆ. ಆ ಭಗವಂತನೇ ಅವಳಿಗೆ ಬುದ್ಧಿ ಕೊಡಬೇಕು ಎಂದು ದೇವರಲ್ಲಿ ಬೇಡಿಕೊಳ್ತಾ ಇದ್ರು ಶಾರದಮ್ಮ. ಒಂದೆರಡು ದಿವಸ ಶ್ರುತ ಎಲ್ಲಿಯೂ ಹೋಗಿರ್ಲಿಲ್ಲ. ಅಕ್ಕಪಕ್ಕದವರೆಲ್ಲ ಮದುವೆ ಆಯ್ತಂತೆ, ಸೊಸೆ ಬರ್ಲಿಲ್ವಂತೆ ಎಂದು ಕೊಂಕು ನುಡಿಗಳನ್ನ ಮಾತಾಡ್ತಾ ಇದ್ರೆ ಶಾರದಮ್ಮನವರಿಗೆ ಹೃದಯ ಬಾಯಿಗೆ ಬಂದಂತಾಗಿತ್ತು. ಶ್ರುತ ತಾಯಿಯನ್ನ ಕರೆದುಕೊಂಡು ಒಂದೆರಡು ದಿನದ ಮಟ್ಟಿಗೆ ಧರ್ಮಸ್ಥಳ, ಉಡುಪಿ, ಶೃಂಗೇರಿ ಎಂದು ಟ್ರಿಪ್ ಹೊರಟಿದ್ದ. ಇಬ್ಬರಿಗೂ ಸ್ವಲ್ಪ ಸಮಾಧಾನವಾಗ್ಲಿ ಎಂದು ಒಬ್ಬರಿಗೊಬ್ಬರ ಆಸೆ. ಎಷ್ಟೊಂದು ಖರ್ಚುಗಳು, ಮದುವೆಗಾಗಿ ಓಡಾಟ, ಎಲ್ಲವೂ ಕ್ಷಣ ಮಾತ್ರದಲ್ಲಿ ತೃಣಕ್ಕೆ ಸಮಾನವಾದದ್ದು. ಅತ್ಯಂತ ನೋವನ್ನುಂಟು ಮಾಡಿತ್ತು ಇಬ್ಬರಿಗೂ. ಮಗ ಮದುವೆ ಎಷ್ಟು ಬೇಡವೆಂದ್ರು ತಾವೇ ಹಠ ಮಾಡಿ ಈ ಹೆಣ್ಣನ್ನ ತೋರಿಸಿದ್ದು. ಅವಳ ಸೌಂದರ್ಯಕ್ಕೆ ಮುರಳಾದ ಶಾರದಮ್ಮ ಅವಳ ಸ್ವಭಾವದಿಂದ ಬೇಸತ್ತಿದ್ರು. ಅಮ್ಮನಿಗೆ ಬೇಸರವಾಗುತ್ತದೆ ಎಂದು ರಂಜಿತಾಳ ವಿಷಯವನ್ನ ಒಂದು ಕ್ಷಣಕ್ಕೂ ಅವರ ಮುಂದೆ ಶ್ರುತ ಮಾತಾಡ್ತಿರ್ಲಿಲ್ಲ. ರಂಜಿತಾಳ ಬಗ್ಗೆಯೂ ಕೂಡ ಶಾರದಮ್ಮನವರು ಒಂದು ಮಾತು ಆಡ್ತಿರ್ಲಿಲ್ಲ ಶ್ರುತನ ಮುಂದೆ. ಆದರೆ ಒಬ್ಬರಿಗೊಬ್ರು ಮನಸ್ಸಿನಲ್ಲಿ ಎಲ್ಲಿ ಹೋದ್ರು ರಂಜಿತಾ ಮತ್ತೆ ಬರ್ಲಿ ಎಂಬುದೇ ಅವರ ಆಕಾಂಕ್ಷೆಯಾಗಿತ್ತು. ತಾಯಿಯ ಜೊತೆ ಎಲ್ಲಾ ದೇವಸ್ಥಾನಗಳ ದರ್ಶನವನ್ನ ಮಾಡಿ ಬಂದ ಶ್ರುತನಿಗೆ ಯಾಕೋ ಇನ್ನೂ ಮನಸ್ಸು ಸಮಾಧಾನವಾಗ್ಲಿಲ್ಲ. ಏನಾದ್ರೂ ಮಾಡಿ ಒಮ್ಮೆ ರಂಜಿತಾಳ ಮನೆಗೆ ಹೋಗಿ ಬರೋಣವೆಂದು ಅಮ್ಮನಿಗೆ ಎಳೆದೇ ಹೋಗಿದ್ದ. ರಂಜಿತಾ ಇವನನ್ನ ನೋಡಿದೊಡನೆ ಒಳಗೆ ಹೋಗಿದ್ದಳು. ರಂಜಿತಾಳ ತಾಯಿ ಅಳಿಯನನ್ನ ಸಂತೋಷವಾಗಿ ಬರಮಾಡಿಕೊಂಡ್ರು. ಆರೋಗ್ಯ ಸಮಾಚಾರ ವಿಚಾರಿಸಿ ತಾವೇ ಇನ್ನೂ ಮಗಳು ನಿಮ್ಮ ಬಗ್ಗೆ ಆಸೆಯನ್ನ ಒಮ್ಮೆಯೂ ವ್ಯಕ್ತಪಡಿಸಿಲ್ಲ, ಎಲ್ಲಾ ರೀತಿಯಲ್ಲೂ ಪ್ರಯತ್ನಿಸಿದೆ ಎಂದು ಅಲವತ್ತುಕೊಂಡ್ರು. ಶ್ರುತನಿಗೆ ಅವಮಾನವಾದಂತೆನಿಸಿದ್ರು ಅವರ ತಾಯಿಯ ಬಳಿ ಅಲ್ಪ ಸ್ವಲ್ಪ ಅವಳ ವಿಚಾರವನ್ನ ಮಾತನಾಡಿ ರಂಜಿತಾಳನ್ನ ಒಮ್ಮೆ ಮಾತಾಡಿಸಲು ಅವಕಾಶ ಮಾಡಿಕೊಡಿ ಎಂದು ಕೇಳಿದ. ರಂಜಿತಾ ಮರೆಯಲ್ಲಿ ನಿಂತು ಇವರುಗಳ ಮಾತುಗಳನ್ನ ಕೇಳಿಸಿಕೊಳ್ತಾ ಇದ್ದಳು. ಈಗ ಅವನ ಮುಂದೆ ಬಂದು ಕುಳಿತುಕೊಂಡಳು. ಅಮುದಾರ್ ಅವರು ಮಗಳು ಮತ್ತು ಒಳಿಯ ಸ್ವಲ್ಪ ಏನಾದ್ರೂ ಮನಸ್ಸು ಬಿಚ್ಚಿ ಮಾತಾಡಿದ್ರೆ ಮಗಳ ಮನಸ್ಸೇನಾದ್ರೂ ಬದಲಾಗುವುದೇ ಎಂಬ ಆಸೆಯಿಂದ ಈಗ ಬಂದೆ ಎಂದು ಹೇಳಿ ಎದ್ದುವರೆಗೆ ಹೋಗಿದ್ರು. ರಂಜಿತಾ ಮಾತು ಬರದ ಮೌನಿ ಹಾಗೆ ಕುಳಿತುಕೊಂಡೇ ಎದ್ದಳು. ಶ್ರುತನೇ ತಾನೇ ಹೇಗಿದ್ದೀಯಾ ಎಂದು ಕೇಳಿದ. ಅದಕ್ಕೂ ಅವಳು ತಲೆ ಆಡಿಸಿದಳೆ ವಿನಃ ಬೇರೇನು ಉತ್ತರ ಹೇಳಿಲ್ಲ. ನಿಮ್ಮ ಬಳಿ ಇಂದು ನನ್ನ ಒಂದು ಪ್ರಶ್ನೆಯನ್ನ ಕೊನೆಯ ಬಾರಿ ಕೇಳಿ ಹೋಗೋಣ ಎಂದು ಅಮ್ಮನಿಗೂ ಹೇಳದೆ ಬಂದಿದ್ದೇನೆ ಎಂದ. ನೀವು ನನ್ನ ಪತ್ನಿಯಾಗಿ ಇರಲು ಇಚ್ಛಿಸುತ್ತೀರಾ ಅಥವಾ ನಿಮಗೆ ಡೈವರ್ಸ್ ಮುಖ್ಯವಾ ಎಂದು ಕೇಳಿದ. ಅವಳು ಅದಕ್ಕೆ ಉತ್ತರಿಸದೆ ಸುಮ್ಮನೆ ಇದ್ದಳು. ಮೊದಲೇ ಮದುವೆಗೆ ಮುಂಚೆ ಇದೆಲ್ಲ ತೀರ್ಮಾನವಾಗಿದ್ರೆ ಮದುವೆಯಾಗುವ ಖರ್ಚು ವೆಚ್ಚಗಳು ಮತ್ತು ನಮ್ಮ ಮನಸ್ಥಿತಿ, ನಮ್ಮ ಜೀವನ ಸ್ಥಿತಿಗತಿಗಳು ಕೂಡ ಈ ರೀತಿ ಒಬ್ಬರಿಗೊಬ್ಬರಿಗೆ ಹಿಂಸೆಯಾಗುವ ಅವಶ್ಯಕತೆ ಇರ್ತಿರ್ಲಿಲ್ಲ. ನೀವು ಈ ರೀತಿ ಮಾಡಲು ಏನಾದ್ರೂ ಮುಖ್ಯ ಕಾರಣವಿರಬೇಕೆಂದು ನನಗೆ ಅನಿಸ್ತಿದೆ. ಆದ್ದರಿಂದ ತಮ್ಮ ಮನಸ್ಸಿನಲ್ಲಿ ಆಗುತ್ತಿರುವ ಗೊಂದಲವನ್ನ ನನ್ನ ಬಳಿ ಒಬ್ಬ ಸ್ನೇಹಿತನ ಬಳಿ ಚರ್ಚಿಸುವಂತೆ ನೀವು ಹೇಳಬಹುದು. ನನ್ನಿಂದ ಆದ ಈ ತೊಂದರೆಗಳಿಗೆಲ್ಲ ಪರಿಹಾರ ಏನಾದರೂ ಕಂಡುಕೊಳ್ಳಲು ಸಾಧ್ಯವೇ ಎಂದು ಪ್ರಯತ್ನಿಸುತ್ತೇನೆ. ಆದರೆ ನನ್ನಿಂದ ಒಂದು ಹೆಣ್ಣಿನ ಜೀವನ ಹಾಳಾಗುವುದಾಗ್ಲಿ, ನಿಮ್ಮಿಂದ ನಮ್ಮ ಕುಟುಂಬದವರು ಹಿಂಸೆ ಅನುಭವಿಸುವುದು ಎಷ್ಟರ ಮಟ್ಟಿಗೆ ಒಳ್ಳೆಯದು ಎಂಬುದನ್ನ ನೀವು ಸ್ವಲ್ಪ ಯೋಚಿಸಿ ಎಂದು ಪಾಪ ಶ್ರುತ ಅವಳನ್ನ ಗೋಗರಿಯುವ ರೀತಿಯಲ್ಲಿ ಕೇಳಿದ. ಅವಳು, ನಿಮ್ಮ ಮನೆಯಲ್ಲಿ ನಾನು ಬಂದು ಬದುಕಲಾರೆ. ನನಗೆ ಒಂದೇ ಒಂದು ದಿನದಲ್ಲಿ ನಿಮ್ಮ ತಾಯಿಯವರ ನಡವಳಿಕೆ ಇಷ್ಟವಾಗಲಿಲ್ಲ. ಮೊದಲ ದಿನದ ರಾತ್ರಿ ಹೇಗೆ ಅವರು ಮಧ್ಯದಲ್ಲಿ ಬಂದು ನಮಗೆ ತೊಂದರೆ ಕೊಟ್ಟರು, ಅಂತಹ ಪರ್ಸನಲ್ ಇರುವ ಸಮಯದಲ್ಲಿಯೇ ಅವರು ಬಂದು ತೊಂದರೆ ನೀಡಿದ್ರು ಎಂದಾಗ ಇನ್ನು ದಿನನಿತ್ಯದ ವಿಷಯಗಳಲ್ಲಿ ಅವರೆಷ್ಟು ಮೂಗು ತೂರಿಸಬಹುದು ಎಂಬುದು ಅಂದೇ ನಾ ಕಂಡುಕೊಂಡೆ. ನೀವು ನನ್ನ ಬಳಿ ಎಷ್ಟು ವಿಷಯಗಳನ್ನ ಮುಚ್ಚಿಡ್ತಿದ್ದೀರಾ ಎಂಬ ಅನುಮಾನ ನನ್ನನ್ನ ಕಾಡ್ತಿದೆ. ನೀವೀಗಲೇ ಹೀಗಾದ್ರೆ ಮದುವೆಯ ನಂತರ ನನ್ನನ್ನ ನೀವು ಖಂಡಿತ ಚೆನ್ನಾಗಿ ನೋಡಿಕೊಳ್ಳುವುದಿಲ್ಲ ಎಂಬ ಭಾವನೆ ನನಗೂ ಉಂಟಾಗಿದೆ ಎಂದಳು. ಅಲ್ಲದೆ ನೀವು ನಿಮ್ಮ ವ್ಯವಹಾರಗಳಲ್ಲಿ ನನಗೆ ತುಂಬಾ ಸುಳ್ಳನ್ನ ಹೇಳಿದ್ದೀರಿ. ನೀವು ಕೋಟ್ಯಾಧಿಪತಿ ಎಂದು ನಾನು ಪರಿಗಣಿಸಿದೆ. ಆದರೆ ನೀವು ಅಮೆರಿಕಾದಿಂದ ಬಿಸ್ನೆಸ್ ಲಾಸ್ ಆಗಿ ಇಲ್ಲಿಗೆ ಬಂದು ಸಾಧಾರಣ ಜೀವನ ನಡೆಸ್ತಾ ಇರುವುದು, ನಿಮ್ಮ ಹಣಕಾಸಿನ ವ್ಯವಹಾರದಲ್ಲಿ ನೀವು ಎಷ್ಟು ಹಿಂದೆ ಇದ್ದೀರಿ ಎಂಬುದು ಒಂದು ನಿಮ್ಮ ಡೈರಿಯನ್ನ ಓದಿದಾಗ ನನಗೆ ತಿಳಿಯಿತು. ನನಗೆ ಸಾಧಾರಣವಾದಂತಹ ಮಿಡ್ಲ್ ಕ್ಲಾಸ್ ಲೈಫ್ ಇಷ್ಟಪಡುವುದಿಲ್ಲ. ನಿಮ್ಮನ್ನ ಅಮೆರಿಕಾದ ಉದ್ಯಮಿ ಎಂದೇ ನಾನು ಮದುವೆಯಾಗಿದ್ದು. ಕೇವಲ ನಮ್ಮ ತಂದೆಯವರ ಆದಾಯಕ್ಕಿಂತ ಕಮ್ಮಿ ಇರುವ ನಿಮ್ಮನ್ನು ಮದುವೆಯಾಗಿ ನಾನು ಸುಖದಿಂದ ಇರಲಾರೆ ಎಂಬುದು ನನಗೆ ಅರ್ಥವಾಗಿದೆ. ಬದುಕಿದರೆ ಶ್ರೀಮಂತಿಕೆಯಿಂದ ಬದುಕಬೇಕು. ಹಣ ಹೊಂದಿದ್ದರೆ ಏನೆಲ್ಲವನ್ನ ಈ ಪ್ರಪಂಚದಲ್ಲಿ ಪಡೆಯಬಹುದು ಎಂಬ ನನ್ನ ನಂಬಿಕೆಗೆ ನೀವು ಮೋಸ ಮಾಡಿದ್ದೀರಾ. ಆದ್ದರಿಂದ ನನಗೆ ಇಂತಹ ಜೀವನದಲ್ಲಿ ಕಾಲಿಡಲು ಇಚ್ಛೆ ಇಲ್ಲ ಎಂದು ಕಡ್ಡಿ ತುಂಡು ಮಾಡಿದಂತೆ ಹೇಳಿದಳು. ಮದುವೆಯಾಗಿ ಒಂದು ದಿನವೂ ಪೂರ್ತಿ ನನ್ನ ಜೊತೆ ನೀವು ಕಳೆದಿಲ್ಲ. ಆದರೆ ಇಡೀ ಜೀವಿತಾವಧಿಯ ಕಷ್ಟಗಳನ್ನು ಅನುಭವಿಸಿದ ಹಾಗೆ ನೀವು ಹೇಳ್ತಾ ಇದ್ದೀರಿ. ಇದರಿಂದಲೇ ಗೊತ್ತಾಗುತ್ತದೆ ನೀವು ಎಷ್ಟರ ಮಟ್ಟಿಗೆ ಸಂಸಾರದಲ್ಲಿ ಒಗ್ಗಟ್ಟಾಗಿ ಇರಲು ಪ್ರಯತ್ನ ಪಡುವಿರಿ ಎಂದು. ನೀವು ನಿಮ್ಮ ಆಸೆಯಂತೆ ಬದುಕಿರಿ. ನಾನು ಮತ್ತೆಂದು ನಿಮಗೆ ತೊಂದರೆಯನ್ನ ಕೊಡುವುದಿಲ್ಲ. ಇಷ್ಟಪಟ್ಟು ನೀವು ಎಂದಾದರೂ ಬರ್ತೀನಿ ಅಂದ್ರೆ ಕಾಯುವುದಕ್ಕೂ ನಾನು ಸಹನೆಯಿಂದ ಇರುತ್ತೇನೆ ಎಂದು ಹೇಳಿ ಅಲ್ಲಿಂದ ಅವಳ ಉತ್ತರಕ್ಕೂ ಕಾಯದೆ ಮನೆಗೆ ಹೊರಟು ಬಂದಿದ್ದ. ರೂಮಿನಲ್ಲಿ ಬಾಗಿಲು ಹಾಕಿ ಕುಳಿತು ಕಣ್ಣೀರು ಸುರಿಸ್ತಿದ್ದ. ಇಷ್ಟು ವರ್ಷಗಳ ಕಾಲ ಮದುವೆ
ಮದುವೆಯೇ ಬೇಡವೆಂದು ಇದ್ದ ನನಗೆ ಇದೆಂತಹ ಸಂಕಷ್ಟವನ್ನ ನೀಡಿದೆ ಎಂದು ದೇವರನ್ನ ಬೈದುಕೊಂಡ. ಅವನ ಬಿಸ್ನೆಸ್ ನಲ್ಲಿ ಆದ ಲಾಸ್ಗಿಂತ ಅಮೆರಿಕದಲ್ಲಿ ಅವನು ಕಳೆದುಕೊಂಡ ಎಲ್ಲದಕ್ಕಿಂತ ಹೆಚ್ಚಾಗಿ ಇದು ಅವನ ಮನಸ್ಸಿಗೆ ಉಂಟಾದಂತಹ ಆಘಾತಕರ ವಿಷಯವಾಗಿತ್ತು. ಈ ಸಂಕಷ್ಟಗಳಿಂದ ಹೊರಗೆ ಬರಲು ಅವನು ಪ್ರಯತ್ನ ಪಡಲು ತಯಾರಾಗಿ ನಿಂತಿದ್ದ. ಮಗನನ್ನ ತುಂಬಾ ಹೊತ್ತಿನಿಂದ ಕಾಣದ ಶಾರದಮ್ಮ ಎಲ್ಲಿಗೆ ಹೋಗಿದ್ದೆ ಎಂದು ಅವನನ್ನ ಹುಡುಕಿಕೊಂಡು ರೂಮ್ಗೆ ಬಂದು ಕೈಗೆ ಕಾಫಿ ಕೊಡುತ್ತಾ ಆಯ್ತು ಎಂದು ವಿಚಾರಿಸಿದ್ರು. ರಂಜಿತಾಳನ್ನ ನೋಡಲು ಹೋಗಿದ್ದು, ಅಲ್ಲಿ ನಡೆದ ಮಾತುಕತೆ ಪ್ರತಿಯೊಂದು ಕೂಲಂಕುಷವಾಗಿ ತಾಯಿಗೆ ಹೇಳಿದ. ಅವ್ರಿಗೆ ಏನು ಮಾತಾಡಲಾಗ್ಲಿಲ್ಲ. ಮಗನನ್ನ ತಾವೇ ತಮ್ಮ ಕೈಯಾರೆ ಹಳ್ಳಕ್ಕೆ ದೂಡಿದೆ ಎಂಬ ಚಿಂತೆ ಅವರಿಗೆ ಕಾಡಿತ್ತು. ಇದಾದ 2-3 ತಿಂಗಳುಗಳ ಕಾಲ ಶ್ರುತ ತನ್ನ ಮದುವೆಯ ಘಟನೆಗಳನ್ನ ಮರೆಯಲು ಅಸಾಧ್ಯವಾದ ಸ್ಥಿತಿಗೆ ತಲುಪಿದ್ದ. ಬಿಸ್ನೆಸ್ ಕೂಡ ಸರಿಯಾಗಿ ನೋಡದೆ ಅದರಲ್ಲೂ ಕೂಡ ಅವನ ಇಂಟ್ರೆಸ್ಟ್ ಕಳೆದುಕೊಂಡು ವ್ಯಾಪಾರ ವ್ಯವಹಾರವನ್ನ ಕಡಿಮೆ ಮಾಡಿಕೊಳ್ಳಲು ಪ್ರಾರಂಭಿಸಿದ್ದ. ಅಮೆರಿಕದಿಂದ ತಂದು ಕೂಡಿಟ್ಟಿದ್ದ ವಸ್ತು ಹಣವನ್ನೆಲ್ಲ ಲಾಸ್ನಿಂದಾದ ಸಾಲವನ್ನೆಲ್ಲ ತೀರಿಸಿ ಬರಿಗೈನಲ್ಲಿ ನಿಲ್ಲುವ ಪರಿಸ್ಥಿತಿಗೆ ಬಂದ. ಮೆಂಟಲಿ ಆರೋಗ್ಯ ಇಲ್ಲದೆ ಹಿಂಸೆ ಮಾಡಿಕೊಳ್ಳುವಂತಹ ಪರಿಸ್ಥಿತಿ ನೋಡಿ ಅವನ ಸ್ನೇಹಿತ ಪವನ್ ಆದಷ್ಟು ಇವನನ್ನ ಚೀರಪ್ ಮಾಡಲು ಪ್ರಯತ್ನಿಸಿ ಸಾಕಾಗಿದ್ದ. 3-4 ತಿಂಗಳು ಕಳೆದಿರಬಹುದು. ಮನೆಗೆ ಪೋಸ್ಟ್ ಮ್ಯಾನ್ ಬಂದು ಒಂದು ರಿಜಿಸ್ಟರ್ ಪೋಸ್ಟ್ ಅನ್ನ ತಂದು ನೀಡಿದ್ರು ಶ್ರುತನ ಕೈಗೆ. ಏನೆಂದು ನೋಡಿದಾಗ ರಂಜಿತಾ ನೀಡಿದ್ದ ಡೈವರ್ಸ್ ಲೆಟರ್ ಆಗಿತ್ತು. ಲಾಯರ್ ನೋಟಿಸ್ ಕಳಿಸಿದ್ರು. ಶ್ರುತನಿಗೆ ಆಶ್ಚರ್ಯವಾಗಿತ್ತು. ತಾನು ಒಂದೂ ದಿನವೂ ಅವಳ ಜೊತೆ ಬಾಳಲೇ ಇಲ್ಲ. ಅಂಥದ್ರಲ್ಲಿ ಇದು ಮದುವೆ ಎಂದು ಹೇಗೆ ನಿರ್ಧಾರ ಮಾಡಲು ಸಾಧ್ಯ ಎಂದು ಲಾಯರ್ ಅವರಿಗೆ ಅದರಲ್ಲಿದ್ದ ನಂಬರ್ ಹುಡುಕಿ ಫೋನ್ ಮಾಡಿದ್ದ. ಲಾಯರ್ ನೇರವಾಗಿ ಬಂದು ಕನ್ಸಲ್ಟ್ ಮಾಡಲು ಸೂಚಿಸಿ ಫೋನ್ ಅನ್ನ ಕುಕ್ಕಿದ್ರು. ಪವನ್ ಜೊತೆಗೆ ಶ್ರುತ ಲಾಯರ್ ಆಫೀಸ್ಗೆ ಮರುದಿನ ಬೇಗನೆ ಹೋಗಿ ಅವ್ರಿಗಾಗಿ ಕಾದು ಕುಳಿತಿದ್ದ. ಲಾಯರ್ ಅದು ಇದು ಮಾತಾಡುತ್ತಾ ಆ ವಿಷಯಕ್ಕೆ ಬಂದು ನಿಂತು ಡೈವರ್ಸ್ ನೀಡುವ ಲೆಟರ್ ಮತ್ತು ಅವಳು ಬರೆದುಕೊಟ್ಟ ಕಂಪ್ಲೀಟ್ ಲಿಸ್ಟ್ ಫುಲ್ ಡೀಟೇಲ್ಸ್ ಶ್ರುತನಿಗೆ ತೋರಿಸಿದಾಗ ಶ್ರುತನಿಗೆ ಭೂಮಿಯ ಬಾಯಿ ತೆರೆದು ತನ್ನನ್ನ ನುಂಗಿ ಬಿಡಬಾರ್ದ ಎನ್ನುವ ಸ್ಥಿತಿಗೆ ಹೋಗಿದ್ದ. ಅದೇನೆಂದ್ರೆ ಶ್ರುತ ರಂಜಿತಾಳನ್ನ ಮದುವೆಯಾಗಿ ಹಿಂಸೆ ನೀಡಿದ್ದಾರೆ. ಅದರ ಜೊತೆಗೆ ಅವಳಿಗೆ ಮೇಂಟೆನೆನ್ಸ್ ಗಾಗಿ 2 ಕೋಟಿ ಹಣವನ್ನ ಕಾಂಪ್ರಮೈಸ್ ಗಾಗಿ ಕೇಳಿದ್ದಳು. ಇಲ್ಲದೆ ಇದ್ರೆ ತಾನೆಂದು ಇವನಿಗೆ ಡೈವರ್ಸ್ ನೀಡುವುದೇ ಇಲ್ಲ. ಅವನು ಜೀವನ ಪರ್ಯಂತ ಮದುವೆ ಆಗದೆ ಸಫರ್ ಮಾಡಲಿ ಎಂಬ ತನ್ನ ಉದ್ದೇಶವನ್ನು ಕೂಡ ಅದರಲ್ಲಿ ಉಲ್ಲೇಖಿಸಿದ್ದಳು. ಮದುವೆ ಎಂಬ ಹೆಸರಿನಲ್ಲಿ ತನ್ನ ಜೀವನವನ್ನು ಹಾಳು ಮಾಡಿರುವುದಾಗಿ ಬರೆದಿದ್ದಳು. ಆದರೆ ಒಂದೂ ದಿನವೂ ಬಾಳದ ಹೆಂಡತಿಗಾಗಿ ಇಷ್ಟೊಂದು ಖರ್ಚು ವೆಚ್ಚವನ್ನ ತಾನೇಗೆ ಭರಿಸಲು ಸಾಧ್ಯ? ಅದಕ್ಕಾಗಿ ಅವನು ತನ್ನ ವಿಚ್ಛೇದನದ ಪತ್ರದಲ್ಲಿ ಸೈನ್ ಹಾಕದೆ ಹಾಗೆಯೇ ಮನೆಗೆ ಬಂದಿದ್ದ. ತನಗೆ ವಿಚ್ಛೇದನದ ಇಚ್ಛೆ ಇಲ್ಲ ಎಂದು ಲಾಯರ್ ಅವರಿಗೆ ಬರೆದುಕೊಟ್ಟು ಬಂದಿದ್ದ. 1 ವಾರದ ನಂತರ ಪೊಲೀಸ್ನವರು ಇವನ ಮೇಲೆ ಹರಾಸ್ಮೆಂಟ್ ಕೇಸ್ ಹಾಕಿ ಇವನನ್ನ ಅರೆಸ್ಟ್ ಮಾಡುವುದಾಗಿ ಹೆದರಿಸಿ ಇವನನ್ನ ಪೊಲೀಸ್ ಸ್ಟೇಷನ್ಗೂ ಕೂಡ ಕರೆದುಕೊಂಡು ಹೋಗಿದ್ರು. ಅಲ್ಲಿ ಆಕೆಯ ನೀಡಿದ ಕಂಪ್ಲೇಂಟ್ಗಳು, ಅವನ ತಂದೆ ಮಾತಾಡ್ತಿದ್ದ ರೀತಿ ಇದೆಲ್ಲ ನೋಡಿ ಅಲ್ಲೇ ಏನಾದರೂ ಮಾಡಿಕೊಂಡು ಸತ್ತು ಬಿಡೋಣ ಇನ್ನುವಷ್ಟು ಹಿಂಸೆ ಆಗ್ತಿತ್ತು. ಏನು ಮಾಡದ ತಪ್ಪಿಗೆ ಶ್ರುತ ಪೊಲೀಸ್ ಸ್ಟೇಷನ್ ವರೆಗೂ ಹೋಗಿ ಬಂದಾಗಿತ್ತು. ಅಲ್ಲಿ ಅವನು ಅನುಭವಿಸಿದ ಮಾನಸಿಕ ಹಿಂಸೆ ಹೇಳ ಸಾಧ್ಯವಾಗಿತ್ತು. ಅವಳು ಬರೆದುಕೊಟ್ಟಿದ್ದ 3 ಕೋಟಿ ರೂಪಾಯಿ ಮತ್ತು ಅರ್ಧ ಕೆಜಿ ಚಿನ್ನ ಇವನು ಅವಳಿಗೆ ಕೊಡಬೇಕಾಗಿತ್ತು. ಇದೆಲ್ಲವನ್ನ ಹೇಗೆ ತಾನೇ ಹೊಂದಿಸಿ ಅನು ಕಾನೂನು ರಂಜಿತಾಳ ಕಡೆಗೆ ನಿಂತಿತ್ತು. ಶ್ರುತನಿಗೆ ಏನ್ ಮಾಡುವುದೆಂದೇ ದಿಕ್ಕೆ ತೋಚದಂತಾಗಿತ್ತು. ಡೈವರ್ಸ್ ಕೊಡುವುದಿಲ್ಲವೆಂದ್ರೂ ಕೂಡ ರಂಜಿತಾಳ ಕಡೆಯಿಂದ ಪ್ರೆಸರ್ ಬರ್ತಿತ್ತು. ಶ್ರುತನಿಗೆ ನಿದ್ದೆ ಊಟಗಳೆಲ್ಲ ಮಾಯವಾಗಿತ್ತು. ಪವನ್ ಆದಷ್ಟು ಶ್ರುತನನ್ನ ಅವನ ಯೋಚನೆಗಳಿಂದ ಹೊರಬರಿಸಲು ಪ್ರಯತ್ನಿಸುತ್ತಲೇ ಇದ್ದ. ಇದೆಲ್ಲವನ್ನ ನೋಡುತ್ತಿದ್ದ ಶ್ರುತನ ತಾಯಿ ಶಾರದಮ್ಮ ಅದೇಕೆ ಮಗನಿಗೆ ಈ ರೀತಿ ಸಂಕಟಗಳು ಬಂದೊದಗಿದವೋ ಎಂದು ಯೋಚಿಸಿ ಅನಾರೋಗ್ಯಕ್ಕೆ ಒಳಗಾಗಿದ್ದರು. ನಿಜಕ್ಕೂ ಶ್ರುತ ಪಾಪ. ಅವನ ಒಳ್ಳೆಯತನ ಅವನಿಗೆ ಹಿಂಸೆ ನೀಡಲು ಪ್ರಾರಂಭಿಸಿತು. ಪವನ್ ಶ್ರುತನಿಗೆ ರಂಜಿತಾಳ ವಿರುದ್ಧ ತಿರುಗಿ ಮಾತಾಡಲು ಹೇಳಿಕೊಡ್ತಾ ಇದ್ದ. ಹಾಗೆಲ್ಲ ಶ್ರುತ ಒಂದಲ್ಲ ಒಂದು ದಿನ ಆಕೆಗೆ ನನ್ನ ನೋವು ಸಂಕಟಗಳು ಅವಳಿಗೂ ತಟ್ಟದೆ ಹೋಗುವುದಿಲ್ಲ, ಎಂದಾದರೂ ಒಂದು ದಿನ ಬಂದೇ ಬರುತ್ತಾಳೆ ಎಂದು ಅವನನ್ನ ಸಮಾಧಾನ ಮಾಡಿ ಬರುತ್ತಾಳೆ ಎಂಬ ವಿಶ್ವಾಸದಲ್ಲಿ ಇದ್ದ. ಇವನ ಮಾತುಗಳನ್ನೆಲ್ಲ ಕೇಳಿ ಪವನ್ಗೆ ಕೆಂಡಾಮಂಡಲ ಕೋಪ ಬರ್ತಿತ್ತು. ಇಷ್ಟೆಲ್ಲ ಮಾನ ಮರ್ಯಾದೆಗಳು ಹೋಗಿ ಅವಮಾನಗಳು ಆದ್ರೂ ಕೂಡ ಇನ್ನು ಅವಳಿಗಾಗಿ ಕಾಯ್ತಾ ಇದ್ದೀಯಲ್ಲ, ಸ್ವಲ್ಪನಾದ್ರೂ ಬುದ್ಧಿ ಬೇಡವಾ ಎಂದು ಆಗಾಗ ಇವನನ್ನ ಬೈಯುತ್ತಲೇ ಇದ್ದ. ತನ್ನಿಂದ ಒಂದು ಜೀವಕ್ಕೆ ಬೇಸರವಾಗಿದೆ ಎಂಬುದು ಇವನಿಗೆ ಯೋಚನೆ ತರುವ ಹಾಗೆ ರಂಜಿತಾಳಿಗೂ ಕೂಡ ಇರಬೇಕಾಗಿತ್ತು. ಅವಳ ಸ್ವಾರ್ಥತನ ಒಂದು ಕುಟುಂಬವನ್ನೇ ಹಾಳು ಮಾಡುವ ತನಕ ಬಂದಿತ್ತು. ರಂಜಿತಾಳಿಗೆ ಇದರ ಬಗ್ಗೆ ಒಂದು ಚೂರು ಕನಿಕರವಿರಲಿಲ್ಲ. ತನ್ನನ್ನ ಮದುವೆಯಾಗಿ ಯಾಮಾರಿಸಿದ ಎಂಬ ಒಂದೇ ಏಕಮುಖ ಭಾವನೆ ಅವಳಲ್ಲಿತ್ತು. ಮದುವೆಗೆ ಮುಂಚೆ ಮಾತುಕತೆ ಮಾಡದೆ, ಯಾವುದೇ ವಿಚಾರವನ್ನ ಚರ್ಚೆ ಮಾಡದೆ ದುಡುಕಿನಿಂದ ಒಪ್ಪಿಕೊಂಡ ಮದುವೆಗೆ ಶ್ರುತ ಬೆಲೆ ತೆತ್ತುವಂತಾಗಿತ್ತು. ಶ್ರುತ ದಿನೇ ದಿನೇ ಮಾನಸಿಕವಾಗಿ ಹಿಂಸೆಯನ್ನು ಅನುಭವಿಸಿ ಸಾಕಾಗಿ ಹೊರಗೂ ಬರದೆ ಮನೆಯಲ್ಲಿಯೇ ಏಕಾಂಗಿಯಾಗಿರಲು ಪ್ರಯತ್ನಿಸುತ್ತಿದ್ದ. ಅದೆಷ್ಟು ಸಾಧು ಸ್ವಭಾವದ ಶ್ರುತ, ಧಾರಾಳಿ, ಯಾವಾಗಲೂ ಇನ್ನೊಬ್ಬರನ್ನ ಸಂತೋಷಪಡಿಸ್ತಾ ಇದ್ದ ಶ್ರುತ ಇಂದು ಅವನೇನ ಇನ್ನಷ್ಟು ಮಟ್ಟಿಗೆ ಬದಲಾಗ್ತಿದ್ದ. ಇದ್ಯಾವುದರ ಪರಿವೂ ಇಲ್ಲದೆ ರಂಜಿತಾ ತನ್ನ ಕೆಲಸದಲ್ಲಿ ತಾನು ಮುಳುಗಿ ಹೋಗಿದ್ದಳು. ಹಾಗಾಗ ಮಾತ್ರ ಡೈವರ್ಸ್ ವಿಚಾರವಾಗಿ ಕೋರ್ಟ್ನಲ್ಲಿ ಶ್ರುತನನ್ನ ಸಂಧಿಸ್ತಾ ಇದ್ದಳು.
ಕೋರ್ಟ್ನಲ್ಲಿ ಇಯರಿಂಗ್ ಮೇಲೆ ಇಯರಿಂಗ್ಸ್ಗಳು ಆಗಿ ಅಮೌಂಟ್ ಕಾಂಪ್ರಮೈಸ್ಗೆ ಸಹಿ ಹಾಕಿದ್ದಳು. 3 ಕೋಟಿಯಿಂದ 50 ಲಕ್ಷಕ್ಕೆ ಬಂದು ಇಳಿದಿದ್ದಳು. ಶ್ರುತ ಸ್ವತಃ ಕೋರ್ಟ್ನಲ್ಲಿ ತನ್ನ ಬಳಿ 5 ಪೈಸೆಯೂ ಇಲ್ಲ, ಏನಾದ್ರೂ ಮಾಡ್ಕೊಳ್ಳಿ, ಏನ್ ಹಿಂಸೆ ಕೊಡ್ತಿರೋ ಕೊಡಿ, ನಾನು ಅನುಭವಿಸಲು ತಯಾರು ಎಂದು ಕಡ್ಡಿ ತುಂಡು ಮಾಡುವಂತೆ ಹೇಳಲು ಪವನ್ ಅವನನ್ನ ತಯಾರು ಮಾಡಿದ್ದ. ಇದನ್ನೆಲ್ಲ ಕೇಳಿದ ರಂಜಿತಾಳಿಗೆ ಇವನಿಂದ ತನಗೆ ಯಾವುದೇ ಉಪಯೋಗವಿಲ್ಲವೆಂದು ತಾನೇ ಡೈವರ್ಸ್ ವಾಪಸ್ ತೆಗೆದುಕೊಳ್ಳುತ್ತಾಳೆ ಎಂದು ಪವನ ಅಭಿಪ್ರಾಯವಾಗಿತ್ತು. ಆದರೆ ರಂಜಿತಾ ಡೈವರ್ಸ್ ಹಿಂತೆಗೆದುಕೊಳ್ಳದೆ ಬೇರೆ ಉಪಾಯವನ್ನ ಕಂಡುಹಿಡಿಯುವ ಐಡಿಯಾದಲ್ಲಿದ್ದಾಳೆ ಎಂದು ರಂಜಿತಾಳ ತಾಯಿ ಅಮುದ ಶ್ರುತನಿಗೆ ವಿಷಯ ಮುಟ್ಟಿಸಿದ್ರು. ಯಾವುದಕ್ಕೂ ತಯಾರಾಗಿ ಇದ್ದೇವೆ ಎಂದು ಶ್ರುತ ಇಂದು ಧೈರ್ಯವಾಗಿ ಅವರ ತಾಯಿಯ ಬಳಿ ಮಾತಾಡಿದ್ದ. ಅವನ ಈ ಧೈರ್ಯ ಕಂಡು ಪವನ್ ಇನ್ನು ಉರಿದುಂಬಿಸಿ ಡೈವರ್ಸ್ ಇಲ್ಲದೆಯೇ ನಮ್ಮ ಶ್ರುತ ಇನ್ನೊಂದು ಮದುವೆ ಆಗಲಿದ್ದಾರೆ ಎಂಬ ಸುದ್ದಿಯನ್ನ ರಂಜಿತಾಳಿಗೆ ಬೇಕೆಂದೇ ತಲುಪಿಸಿದ್ದ. ಕೋರ್ಟ್ ನಲ್ಲಿ ಡೈವರ್ಸ್ ವಿವಾದ ಬೇಗ ಮುಗಿಸಬೇಕೆಂದು ಇಬ್ಬರಿಗೂ ನೋಟಿಸ್ ಬಂದಿತ್ತು. ಶ್ರುತ ಯಾವುದೇ ಕಾರಣಕ್ಕೂ ಡೈವರ್ಸ್ ನೀಡುವುದಿಲ್ಲವೆಂದು ಹಠ ಹಿಡಿದು ಕುಳಿತಿದ್ದ. ರಂಜಿತಾಳ ಬಲವಂತಕ್ಕೆ ಲಾಯರ್ಗಳು ಕೂಡ ಇಯರಿಂಗ್ಸ್ ಗಳನ್ನ ಬೇಗ ಇಟ್ಕೊಳ್ತಾ ಇದ್ರು. ಸೂಕ್ಷ್ಮವಾಗಿ ಲಾಯರ್ಗಳು ಅವಳಿಗೆ ಅವನಿಂದ ಏನು ಸಿಗುವುದಿಲ್ಲವೆಂದು ಕೂಡ ಹೇಳಿದ್ರು. ರಂಜಿತಾಳಿಗೆ ಹಣ ಒಡವೆಗಳಿಗಿಂತ ಶ್ರುತನನ್ನ ಅವಮಾನಿಸಬೇಕು ಎಂಬುದೇ ಅವಳ ಉದ್ದೇಶವಾಗಿತ್ತು. ತಾಳಿ ಕಟ್ಟಿದ ದಿನವೇ ತಾನು ತಿರುಗಿ ಬರುವಂತೆ ಮಾಡಿದ್ದ ಅವನ ಮೇಲೆ ಅವಳಿಗೆ ದ್ವೇಷ ಉಂಟಾಗಿತ್ತು. ಅಮುದಾರವರು ಮಗಳಿಗೆ ಅವನು ನಿನ್ನನ್ನ ಒಂದು ಕ್ಷಣದಲ್ಲಿಯೂ ಅವಮಾನಿಸಿಲ್ಲ, ನೀನು ಅರ್ಥ ಮಾಡಿಕೊಳ್ಳಲಾರದೆ ಬಂದಿದ್ದೀಯ ಎಂದು ಶ್ರುತನ ಬಗ್ಗೆ ಒಳ್ಳೆಯ ಮಾತನ್ನೇ ಆಡ್ತಾ ಇದ್ರು. ಅವಳ ಹುಚ್ಚು ಮನಸ್ಸು ಅದ್ಯಾವುದನ್ನು ಕೇಳುವ ಸ್ಥಿತಿಯಲ್ಲೇ ಇರಲಿಲ್ಲ. ಅಪ್ಪನ ಸಹಕಾರ ಇರೋವರೆಗೆ ಅವಳು ಇದೇ ರೀತಿ ಇರ್ತಾಳೆ ಎಂದು ಮನದಟ್ಟಾಗಿತ್ತು. ಅಂದು ಕೂಡ ತಾಯಿ ಮಗ ಕೋರ್ಟ್ ಬಾಗ್ಲಲ್ಲಿ ನಿಂತಿದ್ರು. ಅದೆಷ್ಟು ಸುಂದರವಾದ ಕುಟುಂಬ, ಇಬ್ಬರೇ ಇದ್ರು ಅದೆಷ್ಟು ಸಂತೋಷವಾಗಿದ್ದ ಇಬ್ಬರ ಮುಖವು ಹೇಗೆ ಕಳೆಗುಂದಿ ಚಿಂತೆಯಲ್ಲಿ ಮುಳುಗಿರುವುದನ್ನ ನೋಡಿ ಅಮುದಾರಿಗೆ ಕರಡು ಕಿವಿಚಿದಂತೆ ಆಗಿತ್ತು. ಅವರಿಗೆ ತಮ್ಮ ಮಗಳ ಮೇಲೆ ಅಸಹ್ಯ ಭಾವನೆ ಉಂಟಾಗಿತ್ತು. ಇದಕ್ಕೆಲ್ಲ ತಾನೇ ಏನಾದ್ರೂ ಪರಿಹಾರ ಹುಡುಕ್ಬೇಕೆಂದು ಶ್ರುತನ ಬಳಿ ಮಾತಾಡಲು ಅವರು ತಾಯಿ ಮಗ ಇದ್ದ ಕಡೆಗೆ ಬರ್ತಾ ಇದ್ರು. ಶ್ರುತನ ತಾಯಿ ಅಮುದ ಅವರನ್ನ ನೋಡಿ ಶ್ರುತನಿಗೆ ಏನು ಬೈಯಲು ಬರ್ತಿದ್ದಾರೆಂದು ಗಾಬರಿಯಾಗಿದ್ದರು. ಅವರ ಮುಖವೇ ಅವರು ಎಷ್ಟು ಗಾಬರಿಯಾಗಿ ಇರುವುದನ್ನ ತಿಳಿಸ್ತಾ ಇತ್ತು. ಸಾಧು ಸ್ವಭಾವದ ಮನುಷ್ಯರಿಗೆ, ಪ್ರೀತಿ ವಿಶ್ವಾಸದಲ್ಲಿ ಬೆಳೆದ ಜೀವಿಗಳಿಗೆ ಇನ್ನೊಬ್ಬರ ನೋವನ್ನ ಕೂಡ ತಮ್ಮ ನೋವಾಗಿ ಪರಿಗಣಿಸಲ್ಪಡುತ್ತದೆ. ಸ್ವಾರ್ಥಿಗಳಿಗೆ ಇನ್ನೊಬ್ಬರ ನೋವು, ಪ್ರೀತಿ, ವಿಶ್ವಾಸ ಯಾವುದೂ ಅರ್ಥವಾಗುವುದಿಲ್ಲ. ಅದರಿಂದ ಎಲ್ಲರಿಗೂ ನೋವೇ ವಿನಃ ಯಾರಿಗೂ ಕೂಡ ಸಂತೋಷವಂತೂ ಉಂಟಾಗುವುದಿಲ್ಲ. ತಾಯಿ ಮಗನ ಬಳಿ ಬಂದ ಅಮುದಾರ್ ಅವರು ಶ್ರುತನನ್ನ ನೋಡಿ ಕಣ್ಣೀರು ತುಂಬಿಕೊಂಡು, ಅದು ಯಾವ ಜನ್ಮದ ಬಾಂಧವ್ಯವೋ ಏನೋ, ನೀನು ನಮ್ಮ ಮನೆಗೆ ಅಳಿಯನಾಗಿ ಒಂದೂ ದಿನವೂ ಬರದೆ ಇಷ್ಟೊಂದು ನೋವು ಸಂಕಟಗಳನ್ನು ಅನುಭವಿಸ್ತಾ ಇದ್ರು ಕೂಡ ನೀನು ರಂಜಿತಾಳಿಗೆ ಏನು ಹಿಂಸೆಯನ್ನು ಕೊಡ್ತಿಲ್ಲ. ಅದೆಷ್ಟು ಪುಣ್ಯವಂತಳು ಈ ತಾಯಿ ನಿನ್ನಂತ ಮಗನನ್ನ ಎತ್ತಿರುವುದಕ್ಕೆ ಎಂದು ಶಾರದಮ್ಮನವರ ಕೈ ಹಿಡಿದು ಅಳಲು ಪ್ರಾರಂಭಿಸಿದ್ರು. ಅದೆಷ್ಟು ಸಂಸ್ಕಾರಯುತವಾಗಿ ಮಗನನ್ನ ಬೆಳೆಸಿದ್ದೀರಿ. ಅಮೆರಿಕದಲ್ಲಿ ಬೆಳೆದಿದ್ರು ಕೂಡ ಇವನು ತಾಯಿಯ ಮಾತಿಗಾಗಿ ಎಷ್ಟು ಬೆಲೆಯನ್ನ ಕೊಡ್ತಿದ್ದಾನೆ. ಇಲ್ಲೇ ಇದೇ ಮಣ್ಣಿನಲ್ಲಿ ಹುಟ್ಟಿ ಬೆಳೆದ ನನ್ನ ಮಗಳು ಎಷ್ಟೊಂದು ವಿರುದ್ಧವಾಗಿದ್ದಾಳೆ ಎಂದು ಶ್ರುತನನ್ನ ನೋಡಿ ಅಮುದಾರ್ ಅವರು ಕರುಬಿದ್ರು. ಅಂದು ಶ್ರುತ, ಶಾರದಮ್ಮ ಮತ್ತು ಅಮುದಾರ್ ಅವರು 3 ಜನವೂ ಸೇರಿ ಏನೋ ಮಾತುಕತೆ ನಡೆಸಿದ್ರು. ಅದೇನೆಂದು ಯಾರಿಗೂ ಹೇಳದೆ ಕಾರ್ಯರೂಪಕ್ಕೆ ತರಲು ಸಿದ್ಧರಾಗಿದ್ರು. ದುಡ್ಡೇ ಪ್ರಧಾನವೆಂದು ತನಗಾಗುವ ನೋವು ಮಾತ್ರ ದೊಡ್ಡ ನೋವೆಂದು ತಿಳಿದಿರುವ ರಂಜಿತಾ ಅಂತವರಿಗೆ ಬುದ್ಧಿ ಕಲಿಸುವ ಸಲುವಾಗಿ 3 ಜನವೂ ತೀರ್ಮಾನಿಸಿದ್ದರು. ಶಾರದಮ್ಮ ತಮ್ಮ ಮಗನ ಜಾತಕ ಹಿಡಿದುಕೊಂಡು ಪುರೋಹಿತನ ಮನೆಗೆ ಬಂದಿದ್ರು. ಜಾತಕದಲ್ಲಿ ಅವನು ಮಾಡ್ತಾ ಇರುವ ಉದ್ಯೋಗ ಸರಿ ಇಲ್ಲವೆಂದು, ಅವನು ಯಾವ ರೀತಿ ಇದ್ರೆ ಅವನ ಜೀವನ ಚೆನ್ನಾಗಿರುವುದೆಂದು ಅವರು ತಿಳಿಸಿದ್ರು. ಅದರಂತೆ ನಡೆಯಲು ಎಲ್ಲರೂ ತೀರ್ಮಾನಿಸಿದ್ದರು. ಪವನ್ ತೋಟದಲ್ಲಿ ಶ್ರುತ, ಶಾರದಮ್ಮ ಎಲ್ಲರೂ ಸುತ್ತಾಡುತ್ತಾ ಪುರೋಹಿತರಿಗಾಗಿ ಕಾಯ್ತಾ ಇದ್ರು. ಪುರೋಹಿತರು ಇನ್ನೇನು ಬರುತ್ತೇನೆ ಎಂದು ಶ್ರುತನಿಗೆ ಫೋನ್ ಮಾಡಿ ತಿಳಿಸಿದ್ರು. ಶ್ರುತ ಪವನ್ ತೋಟದಲ್ಲಿ ತನ್ನೆಲ್ಲ ವ್ಯವಹಾರಗಳನ್ನೆಲ್ಲ ಬಿಟ್ಟು ಹೊಸದೊಂದು ಕೆಲಸವನ್ನ ಪ್ರಾರಂಭಿಸಲು ತೊಡಗಿದ್ದ. ಎಲ್ಲರಿಗೂ ಆಶ್ಚರ್ಯವೇನು ಉಂಟು ಮಾಡಿತ್ತು. ಆದ್ರೆ ಪವನ್ ಮತ್ತು ಶ್ರುತ ಇಬ್ಬರು ತೆಗೆದುಕೊಂಡ ತೀರ್ಮಾನದಿಂದ ಇದೇ ಸರಿಯಾದ ದಾರಿ ಎಂದು ಇಬ್ಬರು ನಿರ್ಧರಿಸಿ ಪಶು ಸಂಗೋಪನೆ ಮಾಡಲು ಪ್ರಾರಂಭಿಸಿದ್ದರು. ಅಂದು ಪುರೋಹಿತರು ಬಂದು ಹಸುಗಳನ್ನೆಲ್ಲ ಪೂಜೆ ಮುಗಿಸಿ ಹೋದ ನಂತರ ಅಂದಿನಿಂದ ಪಶು ಸಂಗೋಪನೆ ಕಾರ್ಯ ಪವನ್ ತೋಟದಲ್ಲಿ ನಡೆಸಬೇಕೆಂದು ತೀರ್ಮಾನಿಸಿದ್ದ. ಅಮೆರಿಕದಿಂದ ಬಂದ ಶ್ರುತ ಹಸುವನ್ನು ನೋಡಿಕೊಳ್ಳುವವರೆಗೆ ಎಳೆದಿದ್ದ ಎಂದು ಎಲ್ಲರೂ ಹಾಸ್ಯ ಮಾಡಲು ಪ್ರಾರಂಭಿಸಿದ್ದರು. ಶ್ರುತನಿಗೆ ಗೋಮಾತೆಯ ಸೇವೆ ಮಾಡಬೇಕೆಂಬ ಉದ್ದೇಶ ಉಂಟಾಗಿತ್ತು. ಯಾರು ಎಷ್ಟೇ ಹೇಳಿದರೂ ಕೇಳದೆ ಪವನ್ ಮತ್ತು ಶ್ರುತ ಈ ನಿರ್ಧಾರಕ್ಕೆ ಬಂದು ಸಂತೋಷವಾಗಿ ಈ ಕೆಲಸವನ್ನ ಪ್ರಾರಂಭಿಸಲು ಶುರು ಮಾಡಿದ್ದರು. ಮೊದಲಿಗೆ 10 ಹಸುಗಳನ್ನ ನೋಡಿಕೊಳ್ಳುವ ಉದ್ದೇಶದಿಂದ ಅವರು ಯಾರಿಗೂ ವಿಷಯ ತಿಳಿಸದೇ ಇದ್ರು ಕೂಡ ತಂತಾನೆ ವಿಷಯ ಹಬ್ಬಿತ್ತು. ಅವರಿಗೆ ಈಗಾಗಲೇ ಹಾಲಿಗೆ ಕೂಡ ಬೇಡಿಕೆ ಬರಲು ಪ್ರಾರಂಭವಾಗಿತ್ತು. ಸಾವಯವ ಆಹಾರವನ್ನ ನೀಡಿ ಪಶು ಸಂಗೋಪನೆ ಮಾಡ್ತಿದ್ದಾರೆ ಎಂಬ ವಿಷಯ ಎಲ್ಲರಿಗೂ ತಿಳಿಯಲು ಆರಂಭಿಸಿತ್ತು. ಹಾಗೆಯೇ ಇದಕ್ಕೆಲ್ಲ ಬಂಡವಾಳಕ್ಕಾಗಿ ಅಮುದಾರ್ ಅವರೇ ಇದಕ್ಕೆಲ್ಲ ಹಣವನ್ನು ಒದಗಿಸಿದ್ರು. ರಂಜಿತಾ ಈ ವಿಷಯ ತಿಳಿದು ತಂದೆಯ ಬಳಿ ತಾಯಿಯ ಮುಂದೆಯೇ ಹಾಸ್ಯ ಮಾಡಿದ್ದು ಅಮುದಾರ್ ಅವರಿಗೆ ಬೇಸರವಾಗಿತ್ತು. ಆದರೆ ಅವರು ನೀಡಿರುವ ಮೂಲಧನ ಯಾರದೆಂದು ಯಾರಿಗೂ ಗೊತ್ತಿರಲಿಲ್ಲ. ಅವರು ಗಂಡ ಮಗಳಿಗೂ ಕೂಡ ಹೇಳಲಿಲ್ಲ. ಇದರಿಂದ ಏನು ರಂಜಿತಾ ಬದಲಾಗುತ್ತಾಳೆ ಎಂಬ ನಂಬಿಕೆ ಅವರಿಗಂತೂ ಇರಲಿಲ್ಲ. ಆದರೆ ತನ್ನ ಮಗಳನ್ನ ಮದುವೆಯಾದ ಕ್ಷಣದಿಂದ ಶ್ರುತ ಅನುಭವಿಸ್ತಾ ಇರುವ ನೋವನ್ನ, ಸಂಕಟವನ್ನ, ಅವಮಾನವನ್ನ ಹೇಗಾದ್ರೂ ಮಾಡಿ ಕೊನೆಗಾಣಿಸಿ
ಅವನನ್ನ ಮೊದಲಿನ ಸ್ಥಿತಿಗೆ ತರಿಸಬೇಕೆಂದು ಅಮುದಾರ್ ಅವರ ಉದ್ದೇಶವಾಗಿತ್ತು. ಅಮೆರಿಕಾಗೆ ಹೋಗುವ ನಿರ್ಧಾರವನ್ನ ಮೊದಲೇ ಕೈಬಿಟ್ಟಿದ್ದ. ಬೆಂಗಳೂರಿನಲ್ಲಿರುವ ಆಸೆಯನ್ನು ಬಿಟ್ಟಿದ್ದ. ಎಲ್ಲಾದರೂ ದೂರ ಹೋಗುತ್ತೇನೆ ಎಂದಾಗ ಬೆಂಗಳೂರಿನ ಸಮೀಪದಲ್ಲೇ ಇದ್ದಂತಹ ಪವನ್ ತೋಟದಲ್ಲಿ ಈ ಕೆಲಸವನ್ನ ಮಾಡಲು ಎಲ್ಲರೂ ನಿರ್ಧರಿಸಿ ಕೊನೆಗೆ ಶ್ರುತ ಕೂಡ ಇದನ್ನ ಒಪ್ಪಿಕೊಂಡಿದ್ದ. ಇದರಿಂದ ಅವನಿಗೇನು ಬೇಸರವೋ ಅವಮಾನವೋ ಏನೂ ಇಲ್ಲ. ಇನ್ನು ಖುಷಿಯಾಗಿ ತಾನು ಈ ಮಣ್ಣಿನಲ್ಲಿ ಕೆಲಸ ಮಾಡಬೇಕೆಂಬ ಉತ್ಸಾಹ ಅವನಿಂದ ಹೆಚ್ಚಾಯ್ತೇ ಹೊರತು ಕಮ್ಮಿ ಎಂದು ಆಗಲಿಲ್ಲ. ಪುರೋಹಿತರು ಬಂದು ಹಸುಗಳಿಗೆ ಪೂಜೆ ಮುಗಿಸಿ ಹೋದ ನಂತರ ಅಲ್ಲಿ ಅಮುದ ಕೂಡ ಬಂದಿದ್ರು. ಎಲ್ಲರೂ ಸಿಹಿ ಹಂಚಿ ಮೊದಲ ದಿನ ಕರೆದ ಹಾಲನ್ನ ಅಮುದಾರ್ ಅವರಿಗೆ ನೀಡಿ ಶ್ರುತ ಅತ್ಯಂತ ಸಂತೋಷಪಟ್ಟಿದ್ದ. ಶ್ರುತನ ಜೀವನ ಹೇಗಿತ್ತು, ಹೇಗಾಗಬೇಕಾಗಿತ್ತು, ಆದರೆ ಎತ್ತಲೋ ಸಾಗುತ್ತಿದೆ ಎಂಬ ಬೇಸರ ಅವನ ತಾಯಿಗೆ ಒಂದೆರಡು ಕ್ಷಣಗಳಿಗೆ ಆದರೂ ಕೂಡ ಅವರಿಗೆ ತಮ್ಮ ಮಗನ ಮುಖದಲ್ಲಿ ಇಷ್ಟು ದಿನಗಳ ನಂತರ ಕಂಡ ನಗುವನ್ನ ಕಂಡು ಅವರಿಗೂ ಸಂತೋಷವನ್ನ ತಂದಿತ್ತು. ಶ್ರುತ ಈಗ ಉದ್ಯಮಿಯಾಗಿಲ್ಲ, ಆದರೆ ಆತ ಪಕ್ಕಾ ರೈತನಾಗಿ ತನ್ನ ಕೆಲಸ ಕಾರ್ಯಗಳನ್ನ ನಿಷ್ಠೆಯಿಂದ ಮಾಡ್ತಾ ಇದ್ದಾನೆ. ಶ್ರುತನ ಬಗ್ಗೆ ವಿಚಾರ ಆಗಾಗ ರಂಜಿತಾಳಿಗೆ ಹೋಗುತ್ತಲೇ ಇತ್ತು. ಅವನು ಈ ಜೀವನದಲ್ಲಿ ನೆಮ್ಮದಿಯಾಗಿದ್ದಾನೆ ಎಂಬುದು ಅವಳಿಗೆ ಗೊತ್ತಾದ್ರೂ ಕೂಡ ಡೈವರ್ಸ್ಗೆ ಅಪ್ಲೈ ಮಾಡುವುದನ್ನ ನಿಲ್ಲಿಸಲಿಲ್ಲ. ಇವನು ಡೈವರ್ಸ್ಗೆ ಸಹಿ ಆಗ್ತಿಲ್ಲ, ಅವಳು ವಿತೃಢ ಮಾಡ್ಕೊಡ್ತಿಲ್ಲ. ಮದುವೆ ಆದ್ರೂ ಕೂಡ ಇಬ್ರು ಏಕಾಂಗಿಯಾಗಿ ಇರಬೇಕಾದಂತಹ ಸ್ಥಿತಿ ತಂದಿದ್ದು ರಂಜಿತಾ. ಈ ಮಧ್ಯೆ ಅಮೆರಿಕಾದಲ್ಲಿ ಶ್ರುತನ ಜೊತೆ ಬಿಸ್ನೆಸ್ ಮಾಡ್ತಿದ್ದ ಆತನ ಸ್ನೇಹಿತನ ತಂಗಿ ಅಮೆರಿಕಾದಿಂದ ಬೆಂಗಳೂರಿಗೆ ಬಂದಿದ್ದಳು. ಬಂದು ಶ್ರುತನನ್ನ ನೋಡುವ ಸಲುವಾಗಿ ಕಾಯ್ತಾ ಇದ್ದಳು. ಶ್ರುತ ಯಾವುದೇ ವಿಷಯವನ್ನ ತನ್ನ ಸ್ನೇಹಿತರಿಗೆ ತಿಳಿಸಿರಲಿಲ್ಲ. ಶ್ರುತನ ಸ್ನೇಹಿತನಿಗೆ ಪವನ್ ಮೂಲಕ ಈ ವಿಷಯ ತಿಳಿದು ಅವರಿಬ್ಬರು ಅಣ್ಣ ತಂಗಿಯರು ಬೆಂಗಳೂರಿಗೆ ಬಂದಿದ್ದಾಗ ಇವನನ್ನ ನೋಡ್ಲೇಬೇಕೆಂದು ಹಠ ಹಿಡಿದಿದ್ರು. ಇವನು ತೋಟದಲ್ಲಿ ಗೋಶಾಲೆಯಲ್ಲಿ ಇದ್ದೇನೆ, ನೀವು ನೋಡೋದಾದ್ರೆ ಇಲ್ಲೇ ಬರ್ಬೋದು ಎಂದು ತಿಳಿಸಿದ್ದ. ಅವರನ್ನೆಲ್ಲ ನೋಡಿ ಸುಮಾರು 4-5 ವರ್ಷಗಳೇ ಕಳೆದಿತ್ತು. ಅವರು ಸಂತೋಷವಾಗಿ ಅಲ್ಲಿಗೆ ಹೋಗಿದ್ರು. ಅಲ್ಲಿಯ ತೋಟದ ವಾತಾವರಣ ಅತ್ಯಂತ ಸುಂದರವಾಗಿ, ನೂರಾರು ತೆಂಗಿನ ಮರಗಳು, ಮಾವಿನ ಮರ, ಸಪೋಟ ಗಿಡಗಳು, ಇದರ ಮಧ್ಯೆ ಪರಂಗಿ ಗಿಡಗಳು, ಬಾಳೆ, ಬೇಕಾದಷ್ಟು ತರಕಾರಿ ಗಿಡಗಳು. ಆ ಪ್ರಕೃತಿ ನಿರ್ಮಿಸಿದ್ದ ಸುಂದರತೆ ಶ್ರುತನ ಸ್ನೇಹಿತ ಅಶ್ವಿನ್ಗೆ ಮತ್ತು ಆತನ ತಂಗಿ ಅಖಿಲಾಳಿಗೆ ತುಂಬಾ ಇಷ್ಟವಾಗಿತ್ತು. ಅವಳಿಗೆ ಅಮೆರಿಕಾದಲ್ಲಿ ಇದ್ದಂತಹ ಯಾಂತ್ರಿಕ ಜೀವನಕ್ಕಿಂತ ಇಲ್ಲಿಯ ವಾತಾವರಣ, ಈ ಜೀವನ ಅವಳಿಗೆ ತುಂಬಾ ಖುಷಿಯಾಗಿತ್ತು. ಚಿಕ್ಕ ಮಗುವಿನಂತೆ ಕುಣಿದು ಕುಪ್ಪಳಿಸ್ತಾ ಇದ್ದ ಅವಳನ್ನ ನೋಡಿ ಶ್ರುತ ತುಂಬಾ ಸಂತೋಷವಾಗಿದ್ದ. ಅವರು ಬೆಂಗಳೂರಿನಲ್ಲಿ 1 ತಿಂಗಳ ಕಾಲ ಇರುತ್ತೇವೆ, ತಮಗೆ ಬೇಸರವಾದಾಗಲೆಲ್ಲ ಇಲ್ಲಿ ಬರುತ್ತೇವೆ ಎಂದು ಹೇಳಿ ಹೊರಟಿದ್ರು. ಅವರು ಹೊರಡುವ ಸಮಯಕ್ಕೆ ಸರಿಯಾಗಿ ಅಮುದ ಅವರು ಬಂದರು. ಶ್ರುತ ಅಖಿಲಾ ಬಳಿ ಮನಸ್ಸು ಬಿಚ್ಚಿ ಮಾತಾಡ್ತಿದ್ದ ರೀತಿಯನ್ನು ನೋಡಿ ಅವರಿಗೆ ತಮ್ಮ ಮಗಳು ಇರಬೇಕಾದ ಸ್ಥಳದಲ್ಲಿ ಈಕೆ ಏನಾದರೂ ಬಂದ್ಬಿಡುತ್ತಾಳ ಏನೋ ಎಂಬ ಅನುಮಾನ ಒಂದು ಕ್ಷಣ ಬಂದರೂ ಅವ್ರಿಗೂ ಒಂದು ಉಪಾಯ ಒಳ್ಳೆದಿತ್ತು. ಶ್ರುತನನ್ನ ಕೂರಿಸ್ಕೊಂಡು ತಮಗೆ ಅನಿಸಿದ್ದನ್ನ ಆತನಿಗೆ ಹೇಳಿದಾಗ ಅವನು ಮೊದಲು ಒಪ್ಕೊಳ್ಳಿಲ್ಲ. ನಂತರ ಅಖಿಲಾ ಬಳಿ ಈ ವಿಚಾರವಾಗಿ ಮಾತಾಡುತ್ತೇನೆ ಎಂದು ಹೇಳಿ ಅಮುದಾರ್ ಅವ್ರಿಗೂ ಸಮಾಧಾನ ಹೇಳ್ದ. ಶ್ರುತ ತೋಟದಲ್ಲಿಯೇ ಮನೆ ಮಾಡಿಕೊಂಡು ಅಲ್ಲಿಯೇ ಇರುವುದು ಎಂದು ತೀರ್ಮಾನಿಸಿದ. ಅದು ಶಾರದಮ್ಮನವ್ರಿಗೂ ಕೂಡ ಅವನ ಇಚ್ಛೆಯಂತೆ ಇರುವ ಆಸೆಯಾಗಿತ್ತು. ಯಾರ ಸಹವಾಸವೂ ಬೇಡವೆಂದು ಸಂತೋಷವಾಗಿ ಅಲ್ಲಿದ್ದ. ಪವನ್ ಪ್ರತಿನಿತ್ಯ ಅಲ್ಲಿಯೇ ಇದ್ದು ಅವನು ಮಾತ್ರ ಮನೆಗೆ ಹೋಗ್ತಿದ್ದ. ಆಳು ಕಾಳುಗಳೊಂದಿಗೆ ಶ್ರುತ ಖುಷಿಯಾಗ್ತಿರುವುದನ್ನ ನೋಡಿದಾಗಲೆಲ್ಲ ಶಾರದಮ್ಮನಿಗೆ ತಮ್ಮ ಮನಸ್ಸಿನ ನೋವುಗಳು ಸ್ವಲ್ಪ ಸ್ವಲ್ಪವೇ ಕಮ್ಮಿ ಆಗಲು ಪ್ರಾರಂಭವಾಗಿತ್ತು. ಅಂದು ರಂಜಿತಾ ಊಟಕ್ಕೆ ಕುಳಿತು ಏನೋ ಹೇಳುತ್ತಲೇ ಇದ್ದಳು. ಅಮುದ ಅವರು ತಮ್ಮ ಮಗಳು ಹೇಳಿದ್ದನ್ನ ಕೇಳಿಸಿಕೊಳ್ತಿರ್ಲಿಲ್ಲ. ರಂಜಿತಾಳಿಗೆ ಬೇಸರವಾಗಿ, ಅಷ್ಟೊತ್ತಿನಿಂದ ನಾನು ಒಂದೇ ಸಮನೆ ಮಾತಾಡ್ತಿದ್ದೇನೆ, ಆದರೆ ನೀನು ನನ್ನ ಮಾತುಗಳನ್ನ ಕೇಳಿಸಿಕೊಳ್ತಿಲ್ಲ, ನಿನ್ನ ಯೋಚನೆ ಎಲ್ಲೋ ಇದೆ, ಎಲ್ಲಿದೆ ಅಮ್ಮ ಎಂದು ಗದರಿದಂತೆಯೇ ಮಾತಾಡಿದಳು. ಆಕೆ ಇದೇ ಸಮಯವೆಂಬಂತೆ ರಂಜಿತಾಳಿಗೆ ಇನ್ನೇನ್ ಮಾಡುವುದು, ಶ್ರುತ ಇನ್ನೊಂದು ಮದುವೆ ಆಗ್ತಿದ್ದಾರೆ ಎಂಬ ಸುದ್ದಿಯನ್ನ ತಿಳಿಸಿದ್ರು. ಪ್ರಾರಂಭದಲ್ಲಿ ರಂಜಿತಾ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳಿಲ್ಲ. ತಾಯಿ ಮಾತ್ರ ಮತ್ತೆ ಮತ್ತೆ ಇದೇ ವಿಚಾರವಾಗಿ ಸ್ವಲ್ಪ ಸ್ವಲ್ಪವೇ ಅವಳ ಮುಂದೆ ಹೇಳಲಾರಂಭಿಸಿದ್ರು. ರಂಜಿತಾ, ಅಮ್ಮ ಸಾಕು ನಿಲ್ಲಿಸು, ಯಾವುದೇ ಕಾರಣಕ್ಕೂ ಅವನು ಇನ್ನೊಂದು ಮದುವೆಯನ್ನ ಆಗುವುದಿಲ್ಲ. ಕಾನೂನಿನ ಪ್ರಕಾರ ಇದು ಸಾಧ್ಯವಿಲ್ಲ. ಅವನು ಅಷ್ಟು ಬೇಗ ಮದುವೆ ಆಗ್ಲಾರ, ಇದೆಲ್ಲ ಸುಳ್ಳು ಎಂದು ಅಮ್ಮನ ಬಾಯಿ ಮುಚ್ಚಿಸಲು ಪ್ರಯತ್ನಿಸಿದಳು. ಶ್ರುತನು ಕೂಡ ರಂಜಿತಾಳ ವಿಚಾರವಾಗಿ ಶಾರದಮ್ಮನವರ ಬಳಿ ಏನು ಮಾತಾಡ್ತಿರ್ಲಿಲ್ಲ. ಅಮುದಾರ್ ಅವರು ಬಂದರೂ ಕೂಡ ಅವರು ಮಗಳ ವಿಷಯವಾಗಿ ಶ್ರುತನ ಮುಂದೆ ಏನು ಮಾತಾಡ್ತಿರ್ಲಿಲ್ಲ. ಆದರೆ ಅಮುದಾ ಮತ್ತು ಶ್ರುತ ಇಬ್ಬರಿಗೂ ಗೊತ್ತಿತ್ತು ರಂಜಿತಾ ಎಂದಾದ್ರೂ ಒಂದು ದಿನ ಮತ್ತೆ ಬಂದೇ ಬರುತ್ತಾಳೆ ಎಂದು. ಆ ದೃಷ್ಟಿಯಲ್ಲಿ ಅವರು ಅಖಿಲಾಳನ್ನ ಇವರ ನಾಟಕಕ್ಕೆ ಬಳಸಿಕೊಳ್ಳಲು ಪ್ರಾರಂಭಿಸಿದ್ರು. ಅಖಿಲ ಕೂಡ ಶ್ರುತನ ಸಂತೋಷಕ್ಕೋಸ್ಕರ ಒಪ್ಪಿಕೊಂಡಳು. ಅಖಿಲ 1-2 ದಿನದ ಮಟ್ಟಿಗೆ ತೋಟದ ಮನೆಯಲ್ಲಿ ಇರುವ ಆಸೆಯನ್ನ ವ್ಯಕ್ತಪಡಿಸಿದ್ದಳು. ಇದೇ ಸುಸಂದರ್ಭವೆಂದು ಅಮುದಾರ್ ಅವರು ಶ್ರುತನ ಹತ್ತಿರ ರಂಜಿತಾಳಿಗೆ ಈ ವಿಷಯವನ್ನ ಹೇಳುತ್ತೇನೆ, ನೀನು ಸ್ವಲ್ಪ ಸಹಕರಿಸಿ ಎಂದು ಕೂಡ ಹೇಳಿ ಹೋಗಿದ್ರು. ಇಷ್ಟಾದರೂ ಶ್ರುತ ರಂಜಿತಾಗೆ ಕಾಯ್ತಾ ಇದ್ದದ್ದು ಶಾರದಮ್ಮನವರಿಗೆ ಅಸಮಾಧಾನ ಉಂಟು ಮಾಡ್ತಿತ್ತು. ಇಂದಲ್ಲ ನಾಳೆ ಬಂದರೂ ಕೂಡ ಶ್ರುತನ ಸಂತೋಷ ಹಾಳು ಮಾಡದೆ ಇರುತ್ತಾಳೆಯೇ ಎಂದು ಅವಳ ಮೇಲೆ ನಂಬಿಕೆ ಇರಲಿಲ್ಲ.
ಅಂದು ಕೂಡ ಇಂದಿನಂತೆ ರಂಜಿತಾ ಕಾಲೇಜಿಗೆ ಹೊರಡಲು ತಯಾರಾಗ್ತಿದ್ದಳು. ಅಮುದಾರ್ ಅವರು ಕೂಡ ರೆಡಿಯಾಗಿರುವುದನ್ನ ನೋಡಿ ಇಷ್ಟು ಬೇಗ ರೆಡಿಯಾಗಿದ್ದೀಯಾ, ಎಲ್ಲಿ ಹೊರಟೆ ಎಂದಳು. ನಿನ್ನನ್ನು ಮದುವೆ ಮಾಡಿ ಕೊಟ್ಟಿದ್ದಕ್ಕಾಗಿ ನನಗೂ ಅತ್ತೆ ಎಂಬ ಗೌರವಕ್ಕೆ ಶ್ರುತ ನನ್ನನ್ನು ಕರೆದಿದ್ದಾನೆ. ಅವನ ತೋಟದ ಮನೆಯಲ್ಲಿ ಇಂದು ಅವನ ನಿಶ್ಚಿತಾರ್ಥ ಎಂದು ಅದಕ್ಕಾಗಿ ಹೋಗಿ ಬರುತ್ತೇನೆ ಎಂದ್ರು. ರಂಜಿತಾ ಮೊದಲು ಕೋಪಿಸಿಕೊಂಡ್ರು ಕೂಡ ತಾನೇ ಅಮ್ಮನ ಬಳಿ ಬಂದು ಸತ್ಯವಾದ ವಿಚಾರ ಹೇಳ್ತಿದ್ಯಾ ಹೇಗೆ ಎಂದು ಕೇಳಿದಳು. ಇದರಲ್ಲಿ ಸುಳ್ಳು ಹೇಳುವುದೇನಿದೆ ಹೇಳು, ನಡೀತಿರುವ ಕಾರ್ಯಕ್ರಮವನ್ನ ನೀನೇ ನಿಲ್ಲಿಸ್ತೀಯಾ, ಇಲ್ಲ ನೀನೇನಾದ್ರೂ ಅಲ್ಲಿ ಹೋಗಿ ನೋಡ್ತೀಯಾ? ಎರಡೂ ಇಲ್ಲ. ಹಾಗಾದ್ರೆ ಆ ವಿಷಯವಾಗಿ ನೀನೇಕೆ ಉಸಾಬ್ರಿ ಎಂದು ಅವಳಿಗೆ ಬೇಕೆಂದೇ ಹೆಚ್ಚು ಹೆಚ್ಚು ಕುತೂಹಲ ಮೂಡಿಸ್ತಾ ಇದ್ರು. ರಂಜಿತಾ ದುರ್ಧಾನ ತೆಗೆದುಕೊಂಡಂತೆ ಕಾಲೇಜಿಗೆ ಹೊರಟವಳು ಸ್ವಲ್ಪ ದೂರ ಹೋಗಿ ಮತ್ತೆ ಮನೆಗೆ ಬಂದಳು. ಅಮುದಾರ್ ಅವರು ಮಗಳು ಎಂದು ನನ್ನನ್ನ ಫಾಲೋ ಮಾಡಿಯೇ ಮಾಡುತ್ತಾಳೆ ಎಂಬ ಅವರ ನಂಬಿಕೆ ಸುಳ್ಳಾಗ್ಲಿಲ್ಲ. ಡ್ರೈವರ್ ಅರೇಂಜ್ ಮಾಡಿಕೊಂಡು ಹೊರಟ ಅಮುದಾರ್ ಅವರ ಕಾರನ್ನ ರಂಜಿತಾ ಫಾಲೋ ಮಾಡ್ತಿದ್ದಳು. ತೋಟದ ಮನೆಯವರೆಗೂ ಬಂದ ಅಮುದಾರ್ ಅವರ ಕಾರು ರಂಜಿತಾಳಿಗೆ ದಾರಿ ತೋರಿಸುವಂತೆ ಬೇಕೆಂದೇ ಅಲ್ಲಲ್ಲಿ ನಿಂತುಕೊಂಡು ಅವಳು ಬರ್ತಿದ್ದಾಳ ಇಲ್ಲವಾ ಎಂಬುದನ್ನ ಕೂಡ ಕನ್ಫರ್ಮ್ ಮಾಡಿಕೊಳ್ತಾ ಇದ್ರು. ರಂಜಿತಾ ಎಡೆಬಿಡದೆ ಫಾಲೋ ಮಾಡುತ್ತಾ ತೋಟದ ಮನೆಯ ತನಕ ಬಂದಿದ್ದಳು. ಮೊದಲೇ ಇವರೆಲ್ಲರ ಒಪ್ಪಿಗೆ ಮೇಲೆ ಅಲ್ಲಿ ಒಂದು ರಂಗಮಂದಿರವೇ ಉಂಟಾಗಿತ್ತು. ಇವಳು ಬಂದದ್ದನ್ನ ಶ್ರುತ ನೋಡಿದ. ಅವನ ಒಳ ಮನಸ್ಸು ಇಂದು ಇಲ್ಲಿಯ ತನಕ ಬಂದ ನೀನು ಒಂದು ದಿನ ನನ್ನ ಮನೆಯ ಒಳಗೂ ಬರುತ್ತೀಯಾ ಎಂಬ ನಂಬಿಕೆ ಅವನಿಗೆ ಆಗಾಗ ಉಂಟಾಗ್ತಿತ್ತು. ಅಲ್ಲೇ ಓಡಾಡ್ತಿದ್ದ ಅಖಿಲಾಳನ್ನ ನೋಡಿದ ರಂಜಿತಾ ಒಂದು ಕ್ಷಣ ಅವಳ ಸೌಂದರ್ಯಕ್ಕೆ ರಂಜಿತಾಳೆ ಬೆರಗಾಗಿದ್ದಳು. ರಂಜಿತಾಳಿಗಿಂತ ಚಿಕ್ಕವಳೇ ಆದ ಅಖಿಲ ಅತ್ಯಂತ ಸುಂದರವಾಗಿದ್ದಳು. ಇವಳು ಮತ್ತೇನನ್ನ ಕೇಳುವ ಮತ್ತು ಯೋಚಿಸುವ ಗೋಜಿಗೆ ಹೋಗದೆ ಅಲ್ಲಿಂದ ನೇರವಾಗಿ ಮನೆಗೆ ವಾಪಸ್ ಬಂದಳು. ಅಮುದಾರ್ ಅವರು ಶ್ರುತನಿಗೆ ಅವಳು ಬಂದು ಹೋದ ವಿಷಯವನ್ನ ತಿಳಿಸಲು ಹೋದಾಗ ಶ್ರುತನೇ ಅವಳನ್ನ ನೋಡಿದಾಗಿ ಹೇಳಿದ. ಅಮುದಾರ್ ಅವರು ಮಗಳಿಗೆ ಬುದ್ಧಿ ಹೇಳಲು ಪ್ರಾರಂಭಿಸಿದಾಗ ಇಂದು ರಂಜಿತಾ ಸುಮ್ಮನೆ ಇದ್ದಳು. ಒಂದು ಮಾತಾಡಲಿಲ್ಲ. ಅವಳ ಅಹಂಕಾರಕ್ಕೆ ದೊಡ್ಡ ಪೆಟ್ಟು ಬೀಳುವ ಹಂತದಲ್ಲಿ ಇತ್ತು. ಅವಳೇ ಅಮ್ಮನ ಬಳಿ ವಿವಾಹ ವಿಚ್ಛೇದನವಾಗದೆ ಅವನು ಮದುವೆ ಆದರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂರಬೇಕಾಗುತ್ತದೆ ಎಂದಳು. ಅಯ್ಯೋ ಅದಕ್ಕೇನು, ಅವನು ತಯಾರಾಗಿದ್ದಾನೆ ಬಿಡು, ಅಂತಹ ದಿನ ಬಂದಾಗ ನೋಡ್ಕೊಳ್ಳೋಣ. ಅದು ಅಲ್ಲದೆ ಆ ಹುಡುಗಿ ಅಮೆರಿಕದಲ್ಲಿ ಇದ್ದವಳು. ಅವರಿಬ್ಬರು ಲಿವಿಂಗ್ ಟುಗೆದರ್ ನಲ್ಲಿ ಇರಲು ಒಪ್ಪಿಕೊಂಡಿದ್ದಾರೆ. ಅದಕ್ಕೆಲ್ಲ ತಲೆ ಕೆಡಿಸಿಕೊಳ್ಳುವ ಜಾಯಮಾನವೇ ಇಲ್ಲ. ಅವನು ಅಲ್ಲಿದ್ದವನೇ ತಾನೆ. ಅದು ಸರಿ, ನಿನಗೇಕೆ ಅವನ ಚಿಂತೆ? ಪಾಪ, ನಿನ್ನ ಡೈವೋರ್ಸ್ ಕೆಲಸದ ಬಗ್ಗೆ ಯೋಚನೆ ಮಾಡು ಎಂದು ಅಮ್ಮ ಮಗಳ ತಲೆಗೆ ಹುಳ ಬಿಟ್ಟರು. ಮಗಳು ಸಮಾಧಾನದಿಂದ ಕೇಳುತ್ತಿರುವಾಗಲೇ ಅವರಿಗೆ ಕಬ್ಬಿಣ ಕಾದಾಗ ಒಡೆಯಬೇಕು ಎಂದು ನಿರ್ಧರಿಸಿ ಶ್ರುತನ ಈಗಿನ ಜೀವನ ಶೈಲಿಯನ್ನು ಕೂಡ ವರ್ಣಿಸುತ್ತಾ ಅವಳ ಮುಖದ ಭಾವನೆಗಳಲ್ಲಿ ಏರುಪೇರುಗಳನ್ನ ನೋಡುತ್ತಾ ಖುಷಿ ಪಡುತ್ತಿದ್ದರು. ಯಾವ ಅಮ್ಮನಿಗೂ ಕೂಡ ಇಂತಹ ಪರಿಸ್ಥಿತಿಗಳು ಬರಬಾರದು. ಆದರೂ ಮಗಳ ಜೀವನ ಚೆನ್ನಾಗಿರ್ಲಿ ಎಂಬ ಕಾರಣಕ್ಕಾಗಿ ಇಷ್ಟೊಂದು ಸುಳ್ಳು ನಾಟಕಗಳನ್ನ ಮಾಡಬೇಕಾಗಿರುವುದು ಅವರ ಕರ್ತವ್ಯ. ರಂಜಿತಾ ಯಾರಿಗೂ ಹೇಳದೆ ಮಾರನೇ ದಿನ ಆತನನ್ನ ನೋಡಲು ತೋಟಕ್ಕೆ ಬಂದಳು. ಶ್ರುತ ಮತ್ತು ಅಖಿಲ ತೋಟದಲ್ಲಿ ನಡೆದಾಡ್ತಾ ಇರೋದನ್ನ ನೋಡಿ ರಂಜಿತಾಳಿಗೆ ಎಲ್ಲಿಲ್ಲದ ಹೊಟ್ಟೆ ಉರಿ ಬಂತು. ಶಾರದಾರ್ ಅವರು ರಂಜಿತಾಳನ್ನ ನೋಡಿ ಕೂಗಲು ಹೋದಾಗ ಶ್ರುತ ತಾಯಿಯನ್ನ ತಡೆದಿದ್ದ. ಅಮುದಾರ್ ಅವರಿಗೆ ರಂಜಿತಾ ಒಲವು ಮೂಡುವುದಿರಲಿ, ಅಖಿಲಾಳಿಂದ ಶ್ರುತನನ್ನ ತಪ್ಪಿಸುವುದು ಹೇಗೆಂದು ಉಪಾಯವನ್ನ ಹೇಳು ಎಂದು ತಾಯಿಯನ್ನ ಬಲವಂತ ಮಾಡಿದಳು. ನಿನಗೆ ಬೇಡದ ಮೇಲೆ ಅವನು ಯಾರ ಜೊತೆ ಇದ್ರೆ ನಿನ್ಗೇನು ಎಂದು ಅಮುದಾರ್ ಅವರು ಮಗಳ ಬಾಯಿ ಮುಚ್ಚಿಸಿದ್ದರು. ರಂಜಿತಾಳ ನಡವಳಿಕೆ ಒಂದೆರಡು ದಿನಗಳಿಂದ ಸ್ವಲ್ಪ ಬದಲಾದಂತೆ ಕಾಣ್ತಿತ್ತು. ಅಮುದಾರ್ ಅವರ ಬಳಿ ಹೆಚ್ಚು ಶ್ರುತನ ವಿಚಾರವಾಗಿ ಮಾತಾಡ್ತಿದ್ದಾಗಲೆಲ್ಲ ಅವರು ಅದಕ್ಕೆ ವಿರುದ್ಧವಾದ ಉತ್ತರವನ್ನೇ ಕೊಡ್ತಾ ಇದ್ರು. ಆದ್ರೆ ಅಮುದಾರ್ ಅವರಿಗೆ ರಂಜಿತಾ ಇನ್ನೇನು ಶ್ರುತನನ್ನ ಸೇರುವ ಸಮಯ ಬರುತ್ತಿದೆ ಎಂದು ತಾಯಿಯ ಹೃದಯ ಖುಷಿಯಿಂದ ಕುಣಿದಾಡ್ತಿತ್ತು. ಅಂದು ಶ್ರುತ ರಂಜಿತಾಳನ್ನ ನೋಡಲು ರಂಜಿತಾಳ ಮನೆಗೆ ಬಂದಿದ್ದ. ನಾನು ಈಗ ಡೈವರ್ಸ್ ನೋಟಿಸ್ಗೆ ಸೈನ್ ಮಾಡಿ ಕೊಡುವುದಾಗಿ ಹೇಳಿ ಡೈವರ್ಸ್ ಪತ್ರಕ್ಕೆ ಸಹಿ ಮಾಡಿಕೊಟ್ಟು ಹೊರಡಲು ತಯಾರಾಗಿದ್ದ. ಅದೆಲ್ಲಿಂದ ಬಂದಳೋ ರಂಜಿತಾ ಆ ಪತ್ರಗಳನ್ನೆಲ್ಲ ಹರಿದು ಹಾಕಿ ರೂಮಿಗೆ ಓಡಿದ್ದಳು. ಶ್ರುತ ನಿಟ್ಟುಸಿರು ಬಿಟ್ಟು ಮನೆಗೆ ವಾಪಸ್ ಬಂದಿದ್ದ. ಸುಮಾರು 15 ದಿನಗಳ ನಂತರ ತೋಟದ ಮನೆಯಲ್ಲಿ ಎಲ್ಲರೂ ಬ್ಯುಸಿಯಾಗಿದ್ರು. ಆಗ ರಂಜಿತಾ ಸ್ಕೂಟಿಯಲ್ಲಿ ಬಂದು ತೋಟದಲ್ಲಿದ್ದ ಮಾವಿನ ಮರದ ಕೆಳಗೆ ಎದ್ದ ಕಲ್ಲಿನ ಮೇಲೆ ಕುಳಿತಿದ್ದಳು. ಕೆಲಸದವರು ಶ್ರುತನಿಗೆ ವಿಚಾರ ತಿಳಿಸಿದ್ರು. ಅವನು ಬಂದವನೇ ರಂಜಿತಾಳನ್ನ ನೋಡಿ ದಾರಿ ತಪ್ಪಿ ಏನಾದ್ರೂ ಇಲ್ಲಿಗೆ ಬಂದಿದ್ರೆ ಕ್ಷಮಿಸಿ, ನಿಮ್ಮನ್ನ ಮನೆಗೆ ಕಳಿಸಿಕೊಡಲು ಪ್ರಯತ್ನಿಸುತ್ತೇನೆ ಎಂದ. ಆಗಲೂ ಅವಳು ಸುಮ್ಮನೆ ಕುಳಿತೇ ಇದ್ದಳು. ಅಮುದಾರ್ ಅವರಿಗೆ ಫೋನ್ ಮಾಡುವ ಸಲುವಾಗಿ ಮೊಬೈಲ್ ಎತ್ತಿಕೊಂಡ ಶ್ರುತ, ನಿಮ್ಮ ಮಗಳು ಯಾರನ್ನು ಹುಡುಕಿಕೊಂಡು ಅಪ್ಪಿತಪ್ಪಿ ಇಲ್ಲಿಗೆ ಬಂದಿದ್ದಾಳೆ, ದಯವಿಟ್ಟು ಬಂದು ಕರೆದುಕೊಂಡು ಹೋಗಿ ಎಂದು ಫೋನ್ ಕಟ್ ಮಾಡಿದ್ದ. ರಂಜಿತಾ, ಹೌದು, ಇಷ್ಟು ದಿನ ದಾರಿ ತಪ್ಪಿ ನಡೆದಿದ್ದೆ, ಇಂದು ಸರಿಯಾದ ದಾರಿಯಲ್ಲಿ ಬಂದಿದ್ದೇನೆ. ದಯವಿಟ್ಟು ನನ್ನನ್ನ ನಾ ಮಾಡಿದ ಎಲ್ಲ ಅವಮಾನಗಳನ್ನ ಮನ್ನಿಸಿ ಸರಿಯಾದ ದಾರಿ ತೋರಿಸುತ್ತೀರೆಂದು ನಿಮ್ಮನ್ನ ನಂಬಿ ಬಂದಿದ್ದೇನೆ. ಯಾರಿಗೂ ನೋವು ಕೊಡದ ನಿಮಗೆ ನಾನು ಅದೆಷ್ಟು ಹಿಂಸೆ ನೀಡಿದ್ದೇನೆ ಎಂದು ನನ್ನನ್ನ ನೀವು ಖಂಡಿತ ಕ್ಷಮಿಸಲಾರಿರಿ ಎಂದು ನನಗೆ ಗೊತ್ತು. ಒಂದೇ ಒಂದು ಅವಕಾಶವನ್ನು ಕೊಟ್ಟು ನೋಡಿ ಎಂದು ಮುಖ ಮುಚ್ಚಿಕೊಂಡು ಅಳಲು ಪ್ರಾರಂಭಿಸಿದಳು. ಶ್ರುತನಿಗೆ ಅದೆಷ್ಟು ಸಂತೋಷವಾಗಿತ್ತೆಂದ್ರೆ ಅವಳನ್ನ ತಬ್ಬಿಕೊಂಡು ಸಮಾಧಾನ ಮಾಡ್ಬೇಕೆನಿಸಿತ್ತು. ಇನ್ನೂ ಸ್ವಲ್ಪ ಹೊತ್ತು ನಾಟಕ ಮುಗಿಯುವ ಅಂತ ಬರ್ಲಿ ಎಂದು ಅವಳಿಗೆ, ನೀವು ಹೊತ್ತು ಮುಗಿಸಿ ಆ ಮನೆಗೆ ಬಂದು ರೆಸ್ಟ್ ಮಾಡಿ, ನಿಮ್ಮ ತಾಯಿ ಬರುತ್ತಾರೆ, ಅವರ ಜೊತೆಗೆ ಮನೆಗೆ ಹೋಗುವಿರಂತೆ ಎಂದು ಹೇಳಿ ಮನೆಯ ಕಡೆಗೆ ಹೋಗಲು ತಿರುಗಿದ. ರಂಜಿತಾ ಅಳ್ತಾ ಇದ್ದವಳು, ನನ್ನ ಮೇಲೆ ಕರುಣೆ ತೋರಿಸಿ ಎಂದು ಅವನ ಕಾಲನ್ನ ಹಿಡಿದುಕೊಂಡು ಬಿಟ್ಟಳು. ಶ್ರುತನದು ಮೊದಲೇ ಸಾಧು ಸ್ವಭಾವ. ಅವಳು ಮಾಡಿದ ಎಲ್ಲವನ್ನೂ ಈ ಕ್ಷಣದಲ್ಲೇ ಮರೆತುಬಿಟ್ಟ. ಅಳುತ್ತಾ ಇದ್ದವಳ
ಅವಳನ್ನ ಮುಟ್ಲೋ ಬೇಡವೋ ಎಂದು ನೀಡಿದ ಕೈಗಳನ್ನ ರಂಜಿತಾ ಹಿಡಿದು ಒಪ್ಪಿಕೊಂಡು ಬಿಕ್ಕಲಾರಂಭಿಸಿದ್ದಳು. ಶ್ರುತ ತುಂಬಾ ಕಂಟ್ರೋಲ್ ಮಾಡಿಕೊಂಡು ಅವಳನ್ನ ಕೈ ಹಿಡಿದುಕೊಂಡೇ ಮನೆಗೆ ಬಂದ. ಬಾಗ್ಲ ಹಾಕಿತ್ತು. ಶ್ರುತ ಬಾಗಿಲು ತಟ್ಟಿದಾಗ ಬಾಗ್ಲನ್ನ ತೆರೆದವರು ಅಮುದಾ ಮತ್ತು ಶಾರದಮ್ಮನವರು ಕೈಯಲ್ಲಿ ಆರತಿ ತಟ್ಟೆ ಹಿಡಿದುಕೊಂಡು ನಿಂತಿದ್ರು. ಅವರಿಬ್ಬರನ್ನ ನೋಡಿ ರಂಜಿತಾಳಿಗೆ ನಾಚಿಕೆ ಆಶ್ಚರ್ಯ ಎರಡು ಒಟ್ಟಿಗೆ ಆಗಿ ಅವಮಾನದಿಂದ ತಲೆ ತಗ್ಗಿಸಿ ನಿಂತ್ಕೊಂಡಿದ್ದಳು. ಕಣ್ಣಿನಿಂದ ಕಣ್ಣೀರು ಧಾರಾಕಾರವಾಗಿ ಸುರಿಯುತ್ತಿತ್ತು. ಆಗ ಶ್ರುತ, ಇನ್ನೆಂದು ನಿಮ್ಮ ಕಣ್ಣೀರು ನಮ್ಮ ಮನೆಯಲ್ಲಿ ಬೀಳದೇ ಇರಲಿ, ಬಲಗಾಲಿಟ್ಟು ಮನೆಯೊಳಗೆ ಮತ್ತು ನನ್ನ ಹೃದಯದೊಳಗೆ ಪ್ರವೇಶಿಸಿ ಎಂದು ಅವಳ ಕೈ ಹಿಡಿದು ಮನೆಯೊಳಗೆ ಬಂದ. ರಂಜಿತಾಳಿಗಾಗಿ ಅವನ ಹೃದಯದ ಅರಮನೆ ಬಾಗಿಲು ತೆಗೆದಿದ್ದು ಎಲ್ಲರನ್ನ ಸಂತೋಷದ ಅಲೆಯಲ್ಲಿ ತೇಲಿಸಿತ್ತು. ಇಂತಹ ಎಷ್ಟೋ ಶ್ರುತರು ಕಾನೂನಿನ ಏಕಮುಖ ತೀರ್ಮಾನದಲ್ಲಿ ನರಳ್ತಾ ಇರುವುದನ್ನ ನೋಡ್ತಿದ್ದೇವೆ. ರಂಜಿತಾ ತರಹ ದುಡುಕಿನಿಂದ ಮನೆಗಳೆಷ್ಟು ಹಾಳಾಗುತ್ತಿವೆ, ಕಾನೂನು ಏಕೆ ಬದಲಾಗಬಾರ್ದು ಎಂದು ಅದೆಷ್ಟೋ ಸಲ ಅನಿಸಿದ್ದುಂಟು. ಮುಂದಿನ ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.